Methods of plant breeding. So methods of plant breeding including two types. First one is conventional method, second one is biotechnological method. Conventional method including four steps. First one is selection, hybridization, polyploidy, and last one is induced mutation. Biotechnological process or biotechnological method, it including three types. So first one is in vitro cultivations of plant cells and regeneration of plants from cultured cells. Second method, in vitro selection and somoclonal variation. Third method is somatic hybrid plants. Conventional method. Conventional plant breeding can consider as a manipulation of the combinations of chromosome. So initially manipulation of chromosome means increasing the number of chromosome or decreasing the number of chromosome, or addition of chromosome or deletion of chromosome. So any aberrations in the chromosome. So that is coming under conventional methods of plant breeding. So it including three procedures. So first step yavudu, the plant show desirable trait can be selected and used for further breeding and cultivation. A process is called pure line selection. So initially ಏನು ಮಾಡ್ತಾರೆ ಕನ್ವೆನ್ಷನಲ್ ಮೆಥಡ್ ಫಸ್ಟ್ ಸ್ಟೆಪ್ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸೊ ಈ ಸೆಲೆಕ್ಷನ್ಸ್ ಅಲ್ಲಿ ಏನು ಮಾಡ್ತಾರೆ, ಲಾರ್ಜ್ ನಂಬರ್ ಆಫ್ ಜರ್ಮ್ ಪ್ಲಾಸಮ್ ನ ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇಂದ ಸೆಲೆಕ್ಟ್ ಮಾಡಿ ಅದನ್ನ ಕಲ್ಟಿವೇಶನ್ ಬ್ರೀಡಿಂಗ್ ಮಾಡಿ ಕಲ್ಟಿವೇಶನ್ ಮಾಡ್ತಾರೆ. ಅದಕ್ಕೆ ಕಾಮನ್ ಆಗಿ ಪ್ಯೂರ್ ಲೈನ್ ಸೆಲೆಕ್ಷನ್ ಮೆಥಡ್ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಯಾವುದು, ಡಿಸೈರ್ಡ್ ಟ್ರೇಡ್ಸ್ ಆಫ್ ಡಿಫರೆಂಟ್ ಪ್ಲಾಂಟ್ ಲೈನ್ ಕ್ಯಾನ್ ಬಿ ಕಂಬೈನ್ ಟುಗೆದರ್ to obtain plants which exhibit both traits simultaneously, a method termed hybridization. So next step ಯಾವುದು, hybridization. Initially ನೀವು large number of germ plasm ಅನ್ನ ಸೆಲೆಕ್ಷನ್ ಮಾಡಿದಿರಾ, ಆ ಸೆಲೆಕ್ಷನ್ ಅನ್ನ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದಿರಾ. ಸೊ ನೆಕ್ಸ್ಟ್ ಹೈಬ್ರಿಡೈಸೇಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀರಾ. ಸೊ ಹೈಬ್ರಿಡೈಸೇಷನ್ ಮೀನ್ಸ್ ಡಸ್ಟಿಂಗ್ ಆಫ್ ಪೋಲನ್ ಗ್ರೇನ್ಸ್ ಆಫ್ ದಿ ಒನ್ ಪ್ಲಾಂಟ್ ಟು ಡಿಫರೆಂಟ್ ಪ್ಲಾಂಟ್ ಗೆ ಡಸ್ಟಿಂಗ್ ಮಾಡೋಕೆ ಏನು ಹೇಳ್ತಾರೆ, ಹೈಬ್ರಿಡೈಸೇಷನ್ ಮೆಥಡ್ ಹೇಳಿ ಕರೀತಾರೆ. ಸೊ ಥ್ರೂ ಹೈಬ್ರಿಡೈಸೇಷನ್ ವಿ ಕ್ಯಾನ್ ಗೆಟ್ ದಿ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ ಇನ್ ಎ ಸಿಂಗಲ್ ಪ್ಲಾಂಟ್. ಒಂದೇ ಪ್ಲಾಂಟ್ ಅಲ್ಲಿ ಡಿಫರೆಂಟ್ ಕಾಂಬಿನೇಷನ್ಸ್ ಆಫ್ ಕ್ಯಾರೆಕ್ಟರ್ ನಾವು ಗೇನ್ ಮಾಡಬಹುದು. ಸೊ ಥರ್ಡ್ ಸ್ಟೆಪ್ ಯಾವುದು, ಪಾಲಿಪ್ಲಾಯ್ಡಿ. ಸೊ ಪಾಲಿಪ್ಲಾಯ್ಡಿ ಮೀನ್ಸ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಕ್ರೋಮೋಸೋಮ್ ಸೆಟ್ ಕ್ಯಾನ್ ಕಾಂಟ್ರಿಬ್ಯೂಟೆಡ್ ಟು ಕ್ರಾಪ್ ಇಂಪ್ರೂವ್ಮೆಂಟ್. ಸೊ ಪಾಲಿಪ್ಲಾಯ್ಡಿ ಮೀನ್ಸ್ ಇನ್ಕ್ರೀಸಿಂಗ್ ದ number of chromosome. Initially haploid to diploid, diploid to tetraploid, tetraploid to hexaploid. So ಈ ರೀತಿ ಇನ್ಕ್ರೀಸಿಂಗ್ ದ ನಂಬರ್ ಆರ್ ಡಬ್ಲಿಂಗ್ ಆಫ್ ದಿ ಕ್ರೋಮೋಸೋಮ್ ಮಾಡೋದಕ್ಕೆ ಪಾಲಿಪ್ಲಾಯ್ಡ್ ಹೇಳಿ ಕರೀತಾರೆ. ಸೊ ಪಾಲಿಪ್ಲಾಯ್ಡ್ ಇಲ್ಲಿ ಏನು ಮಾಡ್ತಾರೆ, ಡಿಫರೆಂಟ್ ಮ್ಯೂಟಾಜೆನಿಕ್ ಏಜೆಂಟ್ ಅಲಾಂಗ್ ವಿತ್ ದಿ ಕೆಮಿಕಲ್ ಅನ್ನ ಯುಟಿಲೈಸೇಷನ್ ಮಾಡಿಕೊಂಡು ಕ್ರೋಮೋಸೋಮ್ ನಂಬರ್ ಅನ್ನ ಡಬ್ಲಿಂಗ್ ಮಾಡ್ತಾರೆ. ಇದು 3 steps. So these 3 steps are most important in conventional method. So conventional methods ಅಲ್ಲಿ ಪ್ಲಸ್ ಟು ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ತಾರೆ, ನೆಕ್ಸ್ಟ್ ಹೈಬ್ರಿಡೈಸೇಷನ್ ಮಾಡ್ತಾರೆ, ಹೈಬ್ರಿಡೈಸೇಷನ್ ಮಾಡಿದ ನಂತರ ಕ್ರೋಮೋಸೋಮ್ ನಂಬರ್ ಅನ್ನ ಇನ್ಕ್ರೀಸಿಂಗ್ ಮಾಡ್ತಾರೆ, ದಟ್ ಇಸ್ ಡಬ್ಲಿಂಗ್ ಆಫ್ ದಿ ಕ್ರೋಮೋಸೋಮ್. ಪಾಲಿಪ್ಲಾಯ್ಡ್ ಮೆಥಡ್ ಅನ್ನ ಫಾಲೋ ಅಪ್ ಮಾಡ್ತಾರೆ. ಇವು ಮೂರು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ಕನ್ವೆನ್ಷನಲ್ ಮೆಥಡ್ಸ್ ಆಫ್ ಪ್ಲಾಂಟ್ ಬ್ರೀಡಿಂಗ್. ನೆಕ್ಸ್ಟ್ ಸೆಲೆಕ್ಷನ್. ಸೊ ಸೆಲೆಕ್ಷನ್ಸ್ ಎಲ್ಲ ಏನು ಮಾಡ್ತಾರೆ, ಇಟ್ ಇಸ್ ಅ ಮೋಸ್ಟ್ ಏನ್ಷಿಯಂಟ್ ಅಂಡ್ ಬೇಸಿಕ್ ಮೆಥಡ್. ಸೊ ಸೆಲೆಕ್ಷನ್ ಮೆಥಡ್ ನಥಿಂಗ್ ಬಟ್ ಡೊಮೆಸ್ಟಿಕೇಶನ್ಸ್ ಆಫ್ ದಿ ಪ್ಲಾಂಟ್. ಸೊ ಇನಿಷಿಯಲಿ ವೈಲ್ಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇರುವಂಥ ಗ್ರೋ ಆಗ್ತಿರುವಂಥ ಪ್ಲಾಂಟ್ ಅನ್ನ ನಾವು ಡೊಮೆಸ್ಟಿಕೈಸ್ ಮಾಡುವಂಥದ್ದು ಕಮಿಂಗ್ ಅಂಡರ್ ಸೆಲೆಕ್ಷನ್ ಮೆಥಡ್. ಸೊ ಇಟ್ ಇನ್ಕ್ಲೂಡಿಂಗ್ 3 steps. ಸೊ 3 steps ಅಲ್ಲಿ ಫಸ್ಟ್ ಸ್ಟೆಪ್ ಯಾವುದು, ಲಾರ್ಜ್ ನಂಬರ್ ಆಫ್ ಸೆಲೆಕ್ಷನ್ಸ್ ಆರ್ ಮೇಡ್ ಫ್ರಮ್ ದಿ genetically variable original population. So initially first step ಅಲ್ಲಿ large number of germ plasm collection from different geographical condition. different geographical conditions ಇಂದ ಏನು ಮಾಡ್ತಾರೆ, large number of germ plasm ಅನ್ನ ಕಲೆಕ್ಷನ್ ಮಾಡ್ತಾರೆ. ಸೊ ಈ ರೀತಿ ಕಲೆಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅನ್ನ ಗೇನ್ ಮಾಡ್ಕೊಳ್ಬಹುದು. ಸೊ ಡಿಫ್ರೆಂಟ್ ಕ್ಯಾರೆಕ್ಟರ್ ಅನ್ನ ತಗೊಳ್ಬಹುದು. ಸೊ ಇದರಿಂದ ಏನಾಗುತ್ತೆ, ಲಾರ್ಜ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಒಂದೇ ಪ್ಲಾಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಜರ್ಮ್ ಪ್ಲಾಸಮ್ ಕಲೆಕ್ಷನ್ಸ್ ಹೆಲ್ಪ್ ಆಗುತ್ತೆ. ಸೊ ಸೆಲೆಕ್ಷನ್ಸ್ ಅಲ್ಲಿ ಫಸ್ಟ್ ಸ್ಟೆಪ್ ಯಾವುದು, ಜರ್ಮ್ ಪ್ಲಾಸಮ್ ಸೆಲೆಕ್ಷನ್. ಸೊ ನೆಕ್ಸ್ಟ್ ಒನ್ ಇಸ್ ಯಾವುದು, ಪ್ರೋಜನಿ ರೋಸ್ ಆರ್ ಗ್ರೋನ್ ಫ್ರಮ್ ದಿ ಇಂಡಿವಿಜುವಲ್ ಪ್ಲಾಂಟ್ ಸೆಲೆಕ್ಷನ್ ಫಾರ್ ಅಬ್ಸರ್ವೇಷನಲ್ ಪರ್ಪಸ್ ಆಫ್ಟರ್ ಗ್ರೋವಿಂಗ್ ಓವರ್ ಸೆವೆರಲ್ ಇಯರ್ಸ್ ಟು ಪರ್ಮಿಟ್ ಅಬ್ಸರ್ವೇಷನ್ ಆಫ್ ಪರ್ಫಾರ್ಮೆನ್ಸ್ ಅಂಡರ್ ಡಿಫರೆಂಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಫಾರ್ ಫರ್ದರ್ ಎಲಿಮಿನೇಷನ್. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನು ಮಾಡ್ತೀರಿ, ಪ್ರೋಜನಿ ಕಲ್ಟಿವೇಶನ್, ಪ್ರೋಜನಿ ಗ್ರೋತ್. ಸೊ ಇನಿಷಿಯಲಿ ಏನು ಮಾಡ್ತೀರಾ, ಫಸ್ಟ್ ಸ್ಟೆಪ್ ಅಲ್ಲಿ ಜರ್ಮ್ ಪ್ಲಾಸಮ್ ಅನ್ನ ಕಲೆಕ್ಷನ್ ಮಾಡಿರ್ತೀರಾ, ಆ ಜರ್ಮ್ ಪ್ಲಾಸಮ್ ಇಂದ ನೀವು ಪ್ರೋಜನೀಸ್ ಅನ್ನ ಗೆಟ್ ಮಾಡ್ತೀರಾ, ದಟ್ ಇಸ್ F1 ಜನರೇಷನ್. F1 ಜನರೇಷನ್ ಅನ್ನ ಅಗೇನ್ ಕಲ್ಟಿವೇಶನ್ ಮಾಡ್ತಾರೆ. ಹೀಗೆ ಸ್ಟೆಪ್ ಬೈ ಸ್ಟೆಪ್ 3 to 4 ಇಯರ್ ಅವರಿಗೂ ಡಿಫರೆಂಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಪ್ಲಾಂಟ್ ಅನ್ನ ಗ್ರೋ ಮಾಡ್ತೀರಾ. ಅಂಡ್ ಅಬ್ಸರ್ವೇಷನಲ್ ಪರ್ಪಸ್, ಆ ಪ್ಲಾಂಟ್ ಅಲ್ಲಿ ಇರುವ ಎಲ್ಲಾ ಕ್ಯಾರೆಕ್ಟರ್ ನ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಸೊ ನಿಮ್ಗೆ ಯಾವ ಡಿಸೈರಬಲ್ ಕ್ಯಾರೆಕ್ಟರ್ ಇದೆಯೋ ಬೇಕೋ ಅಂತ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತೀರಾ, ಉಳಿದ ಪ್ಲಾಂಟ್ ಅನ್ನ ಎಲಿಮಿನೇಟ್ ಮಾಡ್ತೀರಾ, ದಟ್ ಇಸ್ ಸೆಕೆಂಡ್ ಸ್ಟೆಪ್. ಸೊ ಥರ್ಡ್ ಸ್ಟೆಪ್ ಯಾವುದು, ಫೈನಲಿ the selected and inbreed lines are compared to existing commercial varieties in their
yielding performance and other aspects of agronomic importance. So final step ಯಾವುದು ಕಂಪ್ಯಾರಿಸನ್. ಸೊ ಕಂಪ್ಯಾರಿಸನ್ಸ್ ಅಲ್ಲಿ ಏನು ಮಾಡ್ತೀರಾ, ನೀವು ಡೆವಲಪ್ ಮಾಡಿದ ವೆರೈಟಿಯನ್ನು ಎಕ್ಸಿಸ್ಟಿಂಗ್ ವೆರೈಟಿ ಜೊತೆಗೆ ಕಂಪ್ಯಾರಿಸನ್ ಮಾಡ್ತೀರಾ. ಸೊ ಕಂಪ್ಯಾರಿಸನ್ ಮೇನ್ಲಿ ಡಿಪೆಂಡಿಂಗ್ ಆನ್ ದಿ ಈಲ್ಡಿಂಗ್ ಕೆಪಾಸಿಟಿ. ಸೊ ಇನಿಷಿಯಲಿ ಪ್ಲಾಂಟ್ ಬ್ರೀಡಿಂಗ್ ಅನ್ನ ಮೇನ್ಲಿ ಡಿಪೆಂಡಿಂಗ್ ಆನ್ ದಿ ಈಲ್ಡ್, ಇನ್ಕ್ರೀಸಿಂಗ್ ದ ಈಲ್ಡ್. ಸೊ ನೀವು ಡೆವಲಪ್ ಮಾಡಿದ ಪ್ಲಾಂಟ್ ಬ್ರೀಡ್ ಏನು ಈಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಇದೆಯಾ ಅಥವಾ ಡಿಕ್ರೀಸ್ ಇದೆಯಾ, ನೆಕ್ಸ್ಟು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ, ನೆಕ್ಸ್ಟು ನ್ಯೂಟ್ರಿಷನಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ, ಸೊ ಅಲಾಂಗ್ ವಿತ್ ಸಮ್ ಅದರ್ ಕಂಟೆಂಟ್ ಏನಾದ್ರು ಅಡಿಷನ್ ಮಾಡಿದ್ರಾ, ಸೊ ನೆಕ್ಸ್ಟು ಮೆಡಿಸಿನಲ್ ಪ್ರಾಪರ್ಟಿ ಏನಾದರೂ ಗೇನ್ ಮಾಡ್ಕೊಂಡಿದ್ಯಾ. ಸೊ ಈ ರೀತಿ ಕಂಪ್ಯಾರಿಸನ್ ಮಾಡೋದು ಸೆಲೆಕ್ಷನ್ಸ್ ಅಲ್ಲಿ ಲಾಸ್ಟ್ ಸ್ಟೆಪ್. ಸೊ ಸೆಲೆಕ್ಷನ್ ಇನ್ಕ್ಲೂಡಿಂಗ್ 3 ಸ್ಟೆಪ್ಸ್. ಫಸ್ಟ್ ಒನ್ ಇಸ್ ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಮಾಡ್ತೀರಾ ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಇಂದ. ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಮಾಡಿದ ಫ್ರೋಜನಿಯನ್ನ ಗ್ರೋ ಮಾಡ್ತೀರಾ ಅಪ್ ಟು 3 to 4 ಇಯರ್ಗೆ ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ. ನೆಕ್ಸ್ಟ್ ಅದನ್ನ ಏನ್ ಮಾಡ್ತೀರಾ, ಕಂಪ್ಯಾರಿಸನ್ ಮಾಡ್ತೀರಾ. ಇಲ್ಲಿಗೆ ಸೆಲೆಕ್ಷನ್ ಮೆಥಡ್ ಕಂಪ್ಲೀಟ್. ಸೆಲೆಕ್ಷನ್ ನಂತರ ನೆಕ್ಸ್ಟ್ ಸ್ಟೆಪ್ ಯಾವುದು, ಹೈಬ್ರಿಡೈಸೇಷನ್. ಸೊ ಹೈಬ್ರಿಡೈಸೇಷನ್ ನ ಮೇನ್ ಏಮ್ ಏನು, ಟು ಬ್ರಿಂಗ್ ಟುಗೆದರ್ ಡಿಸೈರ್ಡ್ ಟ್ರೇಟ್ಸ್ ಫೌಂಡ್ ಇನ್ ಡಿಫರೆಂಟ್ ಪ್ಲಾಂಟ್ ಲೈನ್ಸ್ ಇನ್ ಟು ಒನ್ ಪ್ಲಾಂಟ್ ಲೈನ್ ವಯಾ ಕ್ರಾಸ್ ಪಾಲಿನೇಷನ್. ಸೊ ಇನಿಷಿಯಲಿ ಹೈಬ್ರಿಡೈಸೇಷನ್ ನ ಮೇನ್ ಏಮ್ ಏನು, ಟುಗೆದರ್ ಆಫ್ ಕ್ಯಾರೆಕ್ಟರ್. ಸೊ ಡಿಫ್ರೆಂಟ್ ಪ್ಲಾಂಟ್ ಅಲ್ಲಿ ಇರುವ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಒಂದೇ ಪ್ಲಾಂಟ್ ಅಲ್ಲಿ ಪ್ರೊಡಕ್ಷನ್ ಮಾಡುವಂಥದ್ದು ಹೈಬ್ರಿಡೈಸೇಷನ್ ಟೆಕ್ನಿಕ್ ದ ಮೇನ್ ಏಮು. ಸೊ ಇನಿಷಿಯಲಿ ಥ್ರೂ ಕ್ರಾಸ್ ಪಾಲಿನೇಷನ್. ಸೊ ಇನಿಷಿಯಲಿ ಏನು ಮಾಡ್ತಾರೆ, ಡಿಸೈರೇಬಲ್ ಪ್ಲಾಂಟ್ ಇಂದ ಪೋಲನ್ ಗ್ರೇನ್ಸ್ ಅನ್ನ ಆರ್ಟಿಫಿಷಿಯಲಿ ಕಲೆಕ್ಟ್ ಮಾಡ್ತಾರೆ. ಸೊ ಆರ್ಟಿಫಿಷಿಯಲಿ ಕಲೆಕ್ಟ್ ಮಾಡಿದಂಥ ಪೋಲನ್ ಗ್ರೇನ್ಸ್ ಅನ್ನ ನಿಮ್ಗೆ ಯಾವ ಪ್ಲಾಂಟ್ ಅಲ್ಲಿ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಬೇಕೋ ಆ ಪ್ಲಾಂಟಿಗೆ ಡಸ್ಟಿಂಗ್ ಮಾಡ್ತಾರೆ. ಡಸ್ಟಿಂಗ್ ಆನ್ ದಿ ಸ್ಟಿಗ್ಮಾ. ಸೊ ಆರ್ಟಿಫಿಷಿಯಲ್ ಡಸ್ಟಿಂಗ್ ಮಾಡ್ತಾರೆ. ದಟ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಕ್ರಾಸ್ ಪಾಲಿನೇಷನ್ ಹೇಳಿ ಕರೀತಾರೆ. ಸೊ ಹೈಬ್ರಿಡೈಸೇಷನ್ ಟೆಕ್ನಿಕ್ ಆಲ್ಸೋ ಇನ್ಕ್ಲೂಡಿಂಗ್ ಡಿಫ್ರೆಂಟ್ ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಯಾವುದು, ಟು ಜನರೇಟ್ ಹೋಮೋಜೈಗಸ್ inbreed lines. This is normally done by using self-pollinating plants where pollens from the male flower pollinates female flowers from the same plant. Once a pure line is generated, it is outcrossed, that is combined with another inbreed line. So second step ಯಾವುದು, generation of homozygous inbreed. So initially homozygous inbreed ಅನ್ನ ಡೆವಲಪ್ ಮಾಡ್ತಾರೆ. ಹೋಮೋಜೈಗಸ್ ಇನ್ಬ್ರೀಡ್ ಅನ್ನ ಡೆವಲಪ್ ಮಾಡಲಿಕ್ಕೆ ಮೇನ್ಲಿ ಯೂಸ್ಡ್ ಫಾರ್ ಸೆಲ್ಫ್ ಪಾಲಿನೇಷನ್ process. So continuous ಆಗಿ ಸೆಲ್ಫ್ ಪಾಲಿನೇಷನ್ ಮಾಡ್ತಾ ಇದ್ರೆ ಪ್ಲಾಂಟ್ ಬಿಕಮ್ ಹೋಮೋಜೈಗಸ್. ಸೊ ಹೋಮೋಜೈಗಸ್ ಪ್ಲಾಂಟ್ ಅನ್ನ ಪ್ರೊಡಕ್ಷನ್ ಮಾಡ್ತೀರಾ. ಸೊ ಹೋಮೋಜೈಗಸ್ ಪ್ಲಾಂಟ್ ಅನ್ನ ಪ್ರೊಡಕ್ಷನ್ ಆದ ಪ್ಲಾಂಟ್ ಅನ್ನ ಅಂಡರ್ಗೋ ಕ್ರಾಸ್ ಪಾಲಿನೇಷನ್ ಅನ್ನು ನೀವು ಮೇಂಟೈನ್ ಮಾಡ್ತೀರಾ. ಸೊ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತೀರಾ, traits from the wild relatives of a crop species that is resistance against a disease is to be brought into a genome of the crop. A large quality of undesirable traits, that is low yield, bad taste, low nutritional value are transferred to a crop as well. So initially second step ಅಲ್ಲಿ ಏನು ಮಾಡ್ತೀರಾ, ಆಲ್ರೆಡಿ ನೀವು ಹೋಮೋಜೈಗಸ್ ಪ್ಲಾಂಟ್ ಅನ್ನ ಹೋಮೋಜೈಗಸ್ ಇನ್ಬ್ರೀಡ್ ಅನ್ನ ನೀವು ಪ್ರೊಡಕ್ಷನ್ ಮಾಡಿರ್ತೀರ. ಆ ಹೋಮೋಜೈಗಸ್ ಇನ್ಬ್ರೀಡಿಗೆ ಸೊ ರೆಸಿಸ್ಟೆನ್ಸ್ ಪವರ್, ಸೊ ಇನಿಷಿಯಲಿ ವೈಲ್ಡ್ ರಿಲೇಟಿವ್, ಸೊ ರೆಸಿಸ್ಟೆನ್ಸ್ ಪವರ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ, ವೈಲ್ಡ್ ಕಂಡೀಷನ್ಸ್ ಇಂದ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಆರ್ಟಿಫಿಷಿಯಲ್ ಡಸ್ಟಿಂಗ್ ಮಾಡ್ತೀರಾ. ಡಸ್ಟಿಂಗ್ ಆಫ್ ಪೋಲನ್ ಗ್ರೇನ್ಸ್ ಅನ್ನ ಮಾಡ್ತೀರಾ. ಅಟ್ ದಿ ಸೇಮ್ ನೀವು ಏನ್ ಮಾಡ್ತೀರಾ, ಸಮ್ ಪ್ಲಾಂಟ್ಸ್ ಹ್ಯಾವಿಂಗ್ ಬ್ಯಾಡ್ ಕ್ವಾಲಿಟಿ. ಸೊ ಬ್ಯಾಡ್ ಕ್ವಾಲಿಟಿಯಲ್ಲಿ ಅನ್ಡಿಸೈರಬಲ್ ಟ್ರೇಟ್ಸ್ ಕರೀತಾರೆ. ಯಾವುದು, ಲೋ ಈಲ್ಡಿಂಗ್. ಸೊ ಲೋ ಈಲ್ಡಿಂಗ್ ಕೆಪಾಸಿಟಿ ಇರೋ ಪ್ಲಾಂಟ್ ಜೊತೆಗೆ ನೀವು ಡೆವಲಪ್ ಮಾಡಿದ ಹೋಮೋಜೈಗಸ್ ಟ್ರೇಟ್ ಅನ್ನ ಕ್ರಾಸ್ ಮಾಡಿದಿರಾ. ಸಮ್ ಪ್ಲಾಂಟ್ಸ್ ಹ್ಯಾವಿಂಗ್ ಬ್ಯಾಡ್ ಟೇಸ್ಟ್. ಸೊ ಬ್ಯಾಡ್ ಟೇಸ್ಟ್ ಇರೋ ಪ್ಲಾಂಟ್ ಜೊತೆಗೂ ನೀವು ಕ್ರಾಸಿಂಗ್ ಮಾಡಬಹುದು. ಸೊ ಕೆಲವೊಂದು ಪ್ಲಾಂಟ್ ಲೋ ನ್ಯೂಟ್ರಿಷನಲ್ ವ್ಯಾಲ್ಯೂ ನಥಿಂಗ್ ಬಟ್ ಮಿನಿಮಮ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆರ್ ಪ್ರೋಟೀನ್ಸ್ ಆರ್ ಲಿಪಿಡ್ ಕಂಟೆಂಟ್. ಸೊ ಅಂತ ಪ್ಲಾಂಟ್ ಜೊತೆಗೂ ನೀವು ಕ್ರಾಸ್ ಮಾಡ್ತೀರಾ. ಸೊ ಕ್ರಾಸ್ ಮಾಡಿದಾಗ ಏನಾಗುತ್ತೆ, ಬ್ಯಾಡ್ ಕ್ವಾಲಿಟಿ ಇರುವಂಥ ಪ್ಲಾಂಟ್ ಕನ್ವರ್ಟೆಡ್ ಇಂಟು ಹೈ ಕ್ವಾಲಿಟಿ. ಸೊ ನ್ಯೂಟ್ರಿಷನಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಥವಾ ಟೇಸ್ಟ್ ಇನ್ಕ್ರೀಸಿಂಗ್ ಆಗುತ್ತೆ, ಈಲ್ಡ್ ಕೆಪಾಸಿಟಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದಟ್ ಈಸ್ ಕಮಿಂಗ್ ಅಂಡರ್ ಹೈಬ್ರಿಡೈಸೇಷನ್. So hybridization including two types. So two types of hybridization, that is intraspecific and intergeneric hybrids. Hybridization cannot be accompanied due to sexual incompatibility. So hybridization ಅಲ್ಲಿ two types present ಇದೆ. First one is interspecific and intergeneric hybridization. Interspecific hybridization nothing but hybridization between the two different species. So next one is intergeneric ಅಂದ್ರೆ hybridization or crossing between two different genera. So next to hybridization cannot accompany sexual incompatibility. So initially some planting having sexual incompatibility. So sexual incompatibility means
some of the plants ಅಲ್ಲಿ ಏನಾಗುತ್ತೆ pollen grain unable to germinate on the stigma of the same plant, that is commonly called as sexual incompatibility. ಸೊ ಅಂತ ಸೆಕ್ಸುವಲ್ ಇನ್ಕಂಪ್ಯಾಟಿಬಿಲಿಟಿ ಇರುವಂಥ ಪ್ಲಾಂಟ್ಸ್ ಅಲ್ಲಿ ನಾವೇನು ಹೈಬ್ರಿಡೈಸೇಷನ್ ಟೆಕ್ನಿಕ್ ಅನ್ನ ಫಾಲೋ ಅಪ್ ಮಾಡಲಿಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಒನ್ ಇಸ್ heterosis. Inbreeding of most crops leads to strong reduction of vigor and size in the first generation. After 6 to 7th generation, no further reduction in vigor or size is found. When such highly inbreed plants are crossed with other inbreed varieties very vigorously, large stride, large fruitified plants may result. This term heterosis is used to describe the phenomenon of hybrid vigor. So initially ಹಿಟ್ರೋಸಿಸ್ ನಲ್ಲಿ ಏನಾಗುತ್ತೆ, ಕೆಲವೊಂದು ಪ್ಲಾಂಟ್ಸ್ ಸೊ ಆರ್ಟಿಫಿಷಿಯಲ್ ನೀವು ಹೈಬ್ರಿಡೈಸ್ ಆದ ಪ್ಲಾಂಟ್ ಅನ್ನ ಪ್ರೊಡಕ್ಷನ್ ಮಾಡಿದಿರಾ. ಸೊ ಅಟ್ ದಿ ಫಸ್ಟ್ ಜನರೇಷನ್ ಅಲ್ಲಿ ವಾಟ್ ಹ್ಯಾಪನ್, ಇಟ್ ಡಿಕ್ರೀಸಿಂಗ್ ದ ಸೈಜ್ ಅಥವಾ ವಿಗರ್ನೆಸ್ ಆಫ್ ದಿ ಪ್ಲಾಂಟ್. ಸೊ ವಿಗರ್ ಅಥವಾ ಸೈಜ್ ಆಫ್ ದಿ ಪ್ಲಾಂಟ್ ಡಿಕ್ರೀಸ್ ಆಗುತ್ತೆ. ಸೊ ಸೈಜ್ ಆಫ್ ದಿ ಪ್ಲಾಂಟ್ ಅಲ್ಲಿ ನಾಟ್ ಓನ್ಲಿ ಸೈಜ್ ಆಫ್ ದಿ ಪ್ಲಾಂಟ್ ಅಲ್ಲ, ಸೊ ಗ್ರೇನ್ ಸೈಜ್ ಆಗಿರ್ಬೋದು ಅಥವಾ ಫ್ರೂಟ್ ಸೈಜ್ ಆಗಿರ್ಬೋದು, ಫ್ಲವರ್ ಸೈಜ್ ಆಗಿರ್ಬೋದು, ಇಟ್ ಬಿ ಡಿಕ್ರೀಸಸ್. ಬಟ್ ಕಂಟಿನ್ಯೂಸ್ಲಿ we can grow same plant up to 3 to 4 generation. 3 to 4 generation ಆಗಿ ಕಂಟಿನ್ಯೂಸ್ ಆಗಿ ಗ್ರೋ ಮಾಡ್ತಾ ಹೋದಾಗ ಇಟ್ ಕೆನಾಟ್ ಫರ್ದರ್ ಡಿಕ್ರೀಸ್. ಸೊ ಫರ್ದರ್ ಆಗಿ ಸೈಜ್ ಅಲ್ಲಿ ಅಥವಾ ವಿಗರ್ ಅಲ್ಲಿ ಡಿಕ್ರೀಸ್ ಆಗಲ್ಲ. ಸೊ ಅಂತ ಪ್ಲಾಂಟ್ ಅನ್ನು ಏನ್ ಮಾಡ್ತೀವಿ, ಇನ್ನೊಂದು ಹೈಬ್ರಿಡ್ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡಿದಾಗ ಸಡನ್ಲಿ ಇನ್ಕ್ರೀಸಿಂಗ್ ದ ಸೈಜ್ ಆಫ್ ದಿ ಫ್ರೂಟ್ ಅಥವಾ ವಿಗರ್ನೆಸ್ ಸಡನ್ಲಿ ಇನ್ಕ್ರೀಸ್ ಆಗತ್ತೆ. ಇದು ಕಾಮನ್ಲಿ ಕಾಲ್ಡ್ ಎಸ್ ಹಿಟರೋಸಿಸ್ ಹೇಳಿ ಕರೀತಾರೆ. ಇವಿಷ್ಟು ಹೈಬ್ರಿಡೈಸೇಷನ್. ಸೊ ಹೈಬ್ರಿಡೈಸೇಷನ್ ನಥಿಂಗ್ ಬಟ್ ಟುಗೆದರ್ ಆಫ್ ಕ್ಯಾರೆಕ್ಟರ್ ಇನ್ ಎ ಸಿಂಗಲ್ ಪ್ಲಾಂಟ್. ಸೊ ಎರಡು ಪ್ಲಾಂಟ್ ಅಲ್ಲಿ ಇರುವಂತಹ ಕ್ಯಾರೆಕ್ಟರ್ನ ಒಂದೇ ಪ್ಲಾಂಟ್ ಅಲ್ಲಿ ತರುವಂತದಕ್ಕೆ ಹೈಬ್ರಿಡೈಸೇಷನ್ ಅಲ್ಲಿ ಕರೀತಾರೆ. ಸೊ ಹೈಬ್ರಿಡೈಸೇಷನ್ ಅಲ್ಲಿ 2 ಸ್ಟೆಪ್ಸ್ ಬರುತ್ತೆ. ಫಸ್ಟ್ ಹೋಮೋಜೈಗಸ್ ಕಂಡೀಷನ್ಸ್ ಅಲ್ಲಿ ಇರೋ ಪ್ಲಾಂಟ್ ಅನ್ನು ಕಲ್ಟಿವೇಶನ್ ಮಾಡ್ತೀರಾ. ನೆಕ್ಸ್ಟ್ ಹೋಮೋಜೈಗಸ್ ಪ್ಲಾಂಟ್ ಅನ್ನ ನಿಮಗೆ ಬೇಕಾದಂತ ಕ್ಯಾರೆಕ್ಟರ್ ಜೊತೆಗೆ, ರೆಸಿಸ್ಟೆಂಟ್ ಕ್ಯಾರೆಕ್ಟರ್ ಜೊತೆ ಈಲ್ಡಿಂಗ್ ಕ್ಯಾರೆಕ್ಟರ್ ಜೊತೆಗೆ ನೀವು ಕ್ರಾಸಿಂಗ್ ಮಾಡುವಂಥದ್ದು ಸೆಕೆಂಡ್ ಸ್ಟೆಪ್. ಟೈಪ್ಸ್ ಅಲ್ಲಿ 2 ಟೈಪ್ಸ್ ಬರುತ್ತೆ, ಇಂಟರ್ ಸ್ಪೆಸಿಫಿಕ್, ಇಂಟರ್ ಜೆನರಿಕ್ ಬರುತ್ತೆ. ನೆಕ್ಸ್ಟ್ ಹಿಟರೋಸಿಸ್. ಇಲ್ಲಿಗೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್. ಥರ್ಡ್ ಸ್ಟೆಪ್ ಯಾವುದು, ಪಾಲಿಪ್ಲಾಯ್ಡಿ. ಸೊ ಇನಿಷಿಯಲಿ ಜನರಲ್ ಆಗಿ ಏನಿರುತ್ತೆ, ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಇರೋ ಪ್ಲಾಂಟ್ಸ್ ಏನಿರುತ್ತೆ ಡಿಪ್ಲಾಯ್ಡ್ ಕಂಡೀಷನ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಡಿಪ್ಲಾಯ್ಡ್ ನಥಿಂಗ್ ಬಟ್ ಪ್ಲಾಂಟ್ ಕಂಟೈನಿಂಗ್ 2n ನಂಬರ್ ಆಫ್ ಕ್ರೋಮೋಸೋಮ್ಸ್. ನೆಕ್ಸ್ಟ್ ಪ್ಲಾಂಟ್ಸ್ ವಿತ್ 3 or more complete set of chromosome as are common and are referred as polyploidy. So polyploidy nothing but plant containing 3 or more complete set of chromosome present ಇದ್ರೆ ಅಂತ ಪ್ಲಾಂಟ್ಸ್ ಅನ್ನು ಹೇಳ್ತೀವಿ polyploid plants ಹೇಳಿ ಕರೀತಾರೆ. ಸೊ polyploid plant ಅನ್ನ produced with the help of different chemical agent. chemicals ಅಲ್ಲಿ ಮೇನ್ಲಿ ಯೂಸ್ ಮಾಡೋದು ಕಾಲ್ಚಿಸಿನ್ ಯುಟಿಲೈಸೇಷನ್ ಮಾಡಿಕೊಂಡು ಪ್ಲಾಂಟ್ ಪಾಲಿಪ್ಲಾಯ್ಡಿ ಅನ್ನ ಇಂಟ್ಯೂಸ್ ಮಾಡ್ತಾರೆ. ಕಾಲ್ಚಿಸಿನ್ ಕೆಮಿಕಲ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ, ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ಕಾಲ್ಚಿಕಮ್ ಅಟಮ್ನಾಲೆ ಅನ್ನೋ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಇಟ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಕ್ರೋಮೋಸೋಮ್. ಇನಿಷಿಯಲಿ ಏನು ಡಿಪ್ಲಾಯ್ಡ್ ಆಗಿರ್ಬೋದು ಅಥವಾ ಟ್ರೆಪ್ಲಾಯ್ಡ್ ಆಗಿರ್ಬೋದು ಅಥವಾ ಟೆಟ್ರಾಪ್ಲಾಯ್ಡ್, ಹೆಕ್ಸಾಪ್ಲಾಯ್ಡ್, ಹೀಗೆ ಡಿಫ್ರೆಂಟ್ ಪ್ಲಾಯ್ಡಿಯನ್ನು ಇನ್ಕ್ರೀಸಿಂಗ್ ಮಾಡಲಿಕ್ಕೆ ಅಥವಾ ಕ್ರೋಮೋಸೋಮ್ ಅನ್ನು ಇನ್ಕ್ರೀಸಿಂಗ್ ಮಾಡೋ ಮೆಥಡ್ಗೆ ಪಾಲಿಪ್ಲಾಯ್ಡಿಯಲ್ಲಿ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ದ ಇನ್ಕ್ರೀಸಿಂಗ್ ಆಫ್ ಕ್ರೋಮೋಸೋಮ್ set per cell by appearing a chemical colchicine which leads to doubling of the chromosome. So utilize ಮಾಡುವಂತ chemical colchicine. So most important advantage of polyploid is increasing in size and genetic variability. So increasing the size because you have single cell containing large number of chromosomes. So double number of chromosome or triple number of chromosome or fourth number of chromosomes. ಹೀಗೆ ಒಂದು ಸಿಂಗಲ್ ಸೆಲ್ ಕಂಟೈನಿಂಗ್ ಲಾರ್ಜ್ ನಂಬರ್ ಆಫ್ ಕ್ರೋಮೋಸೋಮ್. ಸೊ ಕ್ರೋಮೋಸೋಮ್ ನಂಬರ್ ಇನ್ಕ್ರೀಸಿಂಗ್ ಆಯಿತು ಅಂದರೆ ಸೊ ಪ್ರೊಡಕ್ಷನ್ ಆಫ್ ದ ಪ್ರೋಟೀನ್ ವ್ಯಾಲ್ಯೂನು ಇನ್ಕ್ರೀಸಿಂಗ್ ಆಗುತ್ತೆ ಅಥವಾ ಎನ್ಸೈಮೆಟಿಕ್ ಕಂಟೆಂಟು ಅಥವಾ ಪ್ರೊಡಕ್ಷನ್ ಆಫ್ ದ ಅಮಿನೋ ಆಸಿಡ್ ಕಂಟೆಂಟು ಇನ್ಕ್ರೀಸಿಂಗ್ ಆಗುತ್ತೆ. ಸೊ ದಟ್ ಇನ್ಕ್ರೀಸಿಂಗ್ ದ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಫ್ ಎ ಫ್ರೂಟ್ ಆರ್ ಎ ಗ್ರೇನ್. ಸೊ ನೆಕ್ಸ್ಟ್ ಒನ್ ಇಸ್ ಜೆನೆಟಿಕ್ ವೇರಿಯಬಿಲಿಟಿ. ಸೊ ಪಾಲಿಪ್ಲಾಯ್ಡಿ ಆಲ್ಸೋ ಇಂಡ್ಯೂಸಸ್ ಅ ಜೆನೆಟಿಕ್ ವೇರಿಯಬಿಲಿಟಿ ಇನ್ ಅ ಪ್ಲಾಂಟ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನೇನು, ಲೋ ಫರ್ಟಿಲಿಟಿ ಆ್ಯಂಡ್ ಗ್ರೋ ಮೋರ್ ಸ್ಲೋಲಿ. ಸೊ ಏನಾಗುತ್ತೆ, ಪಾಲಿಪ್ಲಾಯ್ಡಿ ಇಂಡ್ಯೂಸಸ್ ದ ಲೋ ಫರ್ಟಿಲಿಟಿ. ಸೊ ಫರ್ಟಿಲಿಟಿ ರೇಟು ಡಿಕ್ರೀಸ್ ಆಗುತ್ತೆ ಬಿಕಾಸ್ ಸಿಂಗಲ್ ಸೆಲ್ ಕಂಟೈನಿಂಗ್ ಅ ಲಾರ್ಜ್ ನಂಬರ್ ಆಫ್ ಕ್ರೋಮೋಸೋಮ್. ಸೊ ಅನೇಬಲ್ ಟು ಸೆಗ್ರಿಗೇಟ್. ಸೊ ಸೆಗ್ರಿಗೇಷನ್ ರೇಟ್ ಏನಾಗುತ್ತೆ, ಸ್ಲೋ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಲೀಡ್ಸ್ ಟು ಲೋ ಫರ್ಟಿಲಿಟಿ ರೇಟು ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಗ್ರೋ ಮೋರ್ ಸ್ಲೋಲಿ. ಪ್ಲಾಂಟ್ ಗ್ರೋತ್ ಬಿಕಮ್ ವೆರಿ ಸ್ಲೋ ಬಿಕಾಸ್ ಆಫ್ ಕನ್ವರ್ಷನ್ ಪ್ರೊಸೆಸ್ ಆರ್ DNA recombination method is very high. So plant growth is decreases. Ishtu polyploidy. Next step, induced mutation. Instead of introduction of genetic variability from the wild species,
wild species gene pool or from the other cultivators. An alternative is the introduction of mutation induced by chemical or radiation. So initially ಜನರಲ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ಟೇಕ್ಸ್ ವೆರಿ ಲಾಂಗ್ ಟೈಮ್. ಸೊ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅನ್ನು ಫಾಲೋ ಅಪ್ ಮಾಡ್ಕೊಂಡು ನೀವು ಜೆನೆಟಿಕ್ ವೇರಿಯೇಷನ್ಸ್ ಅನ್ನು ಕ್ರಿಯೇಷನ್ ಮಾಡ್ತೀರ ಅಂದ್ರೆ ಇಟ್ ಟೇಕ್ಸ್ ಲಾರ್ಜ್ ಟೈಮ್, ಬಿಕಾಸ್ ವೆಜಿಟೇಟಿವ್ ಸ್ಟೇಜ್ ಟು ರಿಪ್ರೊಡಕ್ಟಿವ್ ಸ್ಟೇಜ್ ಪ್ಲಾಂಟ್ ಅಟೈನ್ ಆಗುತ್ತಾನ ನೀವು ವೇಟ್ ಮಾಡಬೇಕಾಗತ್ತೆ. ಸೊ ಇನಿಷಿಯಲಿ ಮತ್ತೆ ಹೈಬ್ರಿಡೈಸೇಷನ್ ಫಾಲೋಅಪ್ ಅನ್ನ ಓನ್ಲಿ ಫ್ಲವರಿಂಗ್ ಸ್ಟೇಜ್ ಏನಲ್ಲಿ ಮಾತ್ರ ಮಾಡಬೇಕಾಗುತ್ತೆ. ಬಟ್ ಇಂಡ್ಯೂಸ್ಡ್ ಮ್ಯೂಟೇಷನ್ಸ್ ಅಲ್ಲಿ ಏನು ಮಾಡ್ಬೋದು ನೀವು ಎಟ್ ಎನಿ ಸ್ಟೇಜ್ ಆಫ್ ದಿ ಪ್ಲಾಂಟ್ಸ್ ಲೈಫ್ ಸೈಕಲ್. ಸೊ ಇನಿಷಿಯಲಿ ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ಇರುವಾಗಲೂ ನೀವು ವೇರಿಯೇಷನ್ಸ್ ಅನ್ನು ಕ್ರಿಯೇಷನ್ ಮಾಡ್ಬೋದು, ಅಥವಾ ರೀಪ್ರೊಡಕ್ಟಿವ್ ಸ್ಟೇಜಸ್ ಅಲ್ಲೂ ಏನು ಮಾಡ್ಬೋದು ವೇರಿಯೇಷನ್ಸ್ ಅನ್ನ ಕ್ರಿಯೇಷನ್ಸ್ ಮಾಡೋದು ಎಟ್ ಸೆಲ್ಯುಲಾರ್ ಲೆವೆಲ್. ಸೊ ಸೆಲ್ಯುಲಾರ್ ಲೆವೆಲ್ಗೆ ವೇರಿಯೇಷನ್ಸ್ ಅನ್ನ ಕ್ರಿಯೇಷನ್ ಮಾಡಲಿಕ್ಕೆ ನೀವು ಯಾವುದು ಇಂಡ್ಯೂಸ್ಡ್ ಮ್ಯೂಟೇಷನ್ಸ್ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಂಡ್ಯೂಸ್ಡ್ ಮ್ಯೂಟೇಷನ್ಸ್ ಮೆಥಡ್ ಎಲ್ಲಿ ಮಾಡ್ತಾರೆ, ಲಾರ್ಜ್ ನಂಬರ್ ಆಫ್ ಕೆಮಿಕಲ್ಸ್ ಅಂಡ್ ರೇಡಿಯೇಷನ್. ಸೊ ಐದರ್ ಕೆಮಿಕಲ್ ಮೆಥಡ್ಸ್ ಆಫ್ ಮ್ಯೂಟೇಷನ್ ಆರ್ ಫಿಸಿಕಲ್ ಮೆಥಡ್ ಆಫ್ ಮ್ಯೂಟೇಷನ್ಸ್ ಅನ್ನ ಇಂಡ್ಯೂಸ್ ಮಾಡಿ ನೀವು ಇಂಡ್ಯೂಸ್ಡ್ ಮ್ಯೂಟೇಷನ್ಸ್ ಅನ್ನ ಪ್ಲಾಂಟ್ ಅಲ್ಲಿ ಇಂಡ್ಯೂಸ್ ಮಾಡಬಹುದು. ದ ಮ್ಯೂಟೆಂಟ್ಸ್ ಆಬ್ಟೈನ್ಸ್ ಆರ್ ಟೆಸ್ಟೆಡ್ ಅಂಡ್ ಫರ್ದರ್ ಸೆಲೆಕ್ಟೆಡ್ ಫಾರ್ ಡಿಸೈರ್ಡ್ ಟ್ರೇಡ್. ಸೊ ಟೆಸ್ಟಿಂಗ್ ಅಂಡ್ ಸೆಲೆಕ್ಷನ್ ಮೆಥಡ್ ಇಸ್ ವೆರಿ ಈಸಿ. ಸೊ ಇನಿಷಿಯಲಿ ಜೆನೆರಿಕ್ ಲೆವೆಲ್ ಅಥವಾ ನೀವು DNA ಲೆವೆಲ್ ಅಲ್ಲಿ ನೀವೇನು ಮಾಡೋದು ಇಂಡ್ಯೂಸ್ಡ್ ಮ್ಯೂಟೇಷನ್ಸ್ ಆಗಿದೆಯಾ ಇಲ್ವ ಹೇಳಿ ನೀವು ಟೆಸ್ಟ್ ಮಾಡ್ಬೋದು. ಸೊ ವೆರಿ ಕ್ವಿಕ್ಲಿ ವಿ ಕ್ಯಾನ್ ಟೆಸ್ಟ್ ದಿ ಇಫ್ ಸೆಲೆಕ್ಷನ್ ಏನು ಮಾಡಿಫಿಕೇಶನ್ ಇಸ್ ಹ್ಯಾಪನ್ಡ್ ಆರ್ ನಾಟ್. ಸೊ ನೆಕ್ಸ್ಟ್ ಒನ್ ಇಸ್ the site of the mutation cannot be controlled when chemicals or radiations are used as a agent of mutagenesis. So initially induced mutations ಅಲ್ಲಿ ಏನಾಗುತ್ತೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡ್ರಾಬ್ಯಾಕ್ ಯಾವುದು, ಸೈಟ್ ಆಫ್ ಮ್ಯೂಟೇಷನ್ ಕೆನಾಟ್ ಬಿ ಕಂಟ್ರೋಲ್. ಸೊ ಯಾವ ರೀಸನ್ಸ್ ಅಲ್ಲಿ ಮ್ಯೂಟೇಷನ್ಸ್ ಆಗತ್ತೆ ಆಗಬೇಕು ಅದನ್ನ ನಾವು ಆರ್ಟಿಫಿಷಿಯಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಡ್ರಾಬ್ಯಾಕ್ ಆಫ್ ದಿ ಇಂಡ್ಯೂಸ್ಡ್ ಮ್ಯೂಟೇಷನ್. ಸೊ ನೆಕ್ಸ್ಟ್ ಒನ್ ಇಸ್ ಮ್ಯೂಟೆಂಟ್ಸ್ ಕ್ಯಾರಿ undesirable traits. This method has not been widely used in breeding program. So initially induced mutation cause undesirable changes. So undesirable changes ಅನ್ನ ಕಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಂಡ್ಯೂಸ್ಡ್ ಇಟ್ ಇನ್ಕ್ರೀಸಿಂಗ್ ದ ಟಾಕ್ಸಿಕ್ ಸಬ್ಸ್ಟೆನ್ಸ್ ಆಫ್ ದಿ ಪ್ಲಾಂಟ್. ಸೊ ಪ್ಲಾಂಟ್ ಅಲ್ಲಿ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅನ್ನು ಇನ್ಕ್ರೀಸಿಂಗ್ ಮಾಡೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ, ಅಥವಾ ಡಿಕ್ರೀಸಿಂಗ್ ದ ಪ್ರೋಟೀನ್ ಕಂಟೆಂಟ್ ಅಥವಾ ಕಾರ್ಬೋಹೈಡ್ರೇಟ್ ಆರ್ ಲಿಪಿಡ್ ಕಂಟೆಂಟ್ ನ್ಯೂಟ್ರಿಟಿವ್ ವ್ಯಾಲ್ಯೂನ ಡಿಕ್ರೀಸಿಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಡಿಸೀಸ್ ರೆಸಿಸ್ಟೆನ್ಸ್ ಪವರ್ ಅನ್ನ ಕಡಿಮೆ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಇಂಡ್ಯೂಸ್ಡ್ ಮ್ಯೂಟೇಷನ್ಸ್ ಏನು ಮಾಡುತ್ತೆ, ಅನ್ಡಿಸೈರಬಲ್ ಟ್ರೇಡ್ಸ್ ಅನ್ನ ಕ್ರಿಯೇಷನ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೆ ಇಟ್ ಇಸ್ ನಾಟ್ ವೈಡ್ಲಿ ಯೂಸ್ಡ್, ವೈಡ್ ಆಗಿ ಇದನ್ನ ಈ ಮೆಥಡ್ ಅನ್ನ ಫಾಲೋ ಅಪ್ ಮಾಡಲ್ಲ ಇಲ್ಲಿ ಪ್ಲಾಂಟ್ ಬ್ರೀಡಿಂಗ್ ಮೆಥಡ್ಸ್ ಅಲ್ಲಿ. ಇಲ್ಲಿಗೆ ಕನ್ವೆನ್ಷನಲ್ ಮೆಥಡ್ಸ್ ಆಫ್ ಪ್ಲಾಂಟ್ ಬ್ರೀಡಿಂಗ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ. ಸೆಲೆಕ್ಷನ್ ಆದ ಪ್ಲಾಂಟ್ ನಂತರ ಹೈಬ್ರಿಡೈಸೇಷನ್ ಫಾಲೋ ಅಪ್ ಮಾಡ್ತಾರೆ. ಹೈಬ್ರಿಡೈಸೇಷನ್ ಆದ ನಂತರ ಪಾಲಿಪ್ಲಾಯ್ಡ್ ಅನ್ನು ಇಂಡ್ಯೂಸ್ ಮಾಡ್ತಾರೆ. ಇವು ಮೂರು ಸಿಂಗಲ್ ಸ್ಟೆಪ್ ಅಲ್ಲಿ ಬರುತ್ತೆ, ಒಂದು ವೇದಲ್ಲಿ ಆಗುತ್ತೆ. ನೆಕ್ಸ್ಟ್ ಟೈಪ್ಸ್ ಆರ್ ಮೆಥಡ್ ಏನು ಹೇಳ್ಬೋದು, ಇಂಡ್ಯೂಸ್ಡ್ ಮ್ಯೂಟೇಷನ್ ಇದೊಂದು ಟೈಪ್ಸ್ ಅಲ್ಲಿ ಬರುತ್ತೆ, ಅದು ಕನ್ವೆನ್ಷನಲ್ ಮೆಥಡ್ ಅಲ್ಲಿ. ಇಲ್ಲಿಗೆ ಕನ್ವೆನ್ಷನಲ್ ಮೆಥಡ್ ಆಫ್ ಪ್ಲಾಂಟ್ ಬ್ರೀಡಿಂಗು ಕಂಪ್ಲೀಟ್. ನೆಕ್ಸ್ಟ್ ಬರುವಂಥದ್ದು ಬಯೋಟೆಕ್ನಿಕಲ್ ಮೆಥಡ್. ಸೊ ಬಯೋಟೆಕ್ನಾಲಜಿಕಲ್ ಡೀಲ್ಸ್ ವಿತ್ ದಿ ಯೂಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಆರ್ ದೇರ್ ಪ್ರಾಡಕ್ಟ್. ಸೊ ಬಯೋಟೆಕ್ನಾಲಜಿಕಲ್ ಮೆಥಡ್ಸ್ ಅಲ್ಲಿ ಏನು ಮಾಡ್ತಾರೆ, ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನ ಯುಟಿಲೈಸೇಷನ್ ಮಾಡ್ಕೊತಾರೆ. ಸೊ ಲಿವಿಂಗ್ ಆರ್ಗ್ಯಾನಿಸಮ್ ಯುಟಿಲೈಸೇಷನ್ ಮಾಡ್ಕೊಳ್ಳೋದು ಯಾವುದಕ್ಕೆ, ಟ್ರಾನ್ಸ್ಫರ್ ಆಫ್ DNA ಆಗಿರ್ಬೋದು, ಸೊ ಅಥವಾ ಟ್ರಾನ್ಸ್ಫರ್ ಆಫ್ ಎನಿ ಜೆನೆಟಿಕ್ ಮಟೀರಿಯಲ್. ಇನಿಷಿಯಲಿ ಅಗ್ರೋಬ್ಯಾಕ್ಟೀರಿಯಂ ಮೀಡಿಯೇಟೆಡ್ ಜೀನ್ ಟ್ರಾನ್ಸ್ಫರ್ ಹೇಳಿ ಕರೀತಾರೆ. ಅಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫೇಷಿಯನ್ಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಡ್ತಾರೆ ಅಲಾಂಗ್ ವಿತ್ ದೇರ್ ಪ್ರಾಡಕ್ಟ್. ಸೊ ದೇರ್ ಪ್ರಾಡಕ್ಟ್ ಅಲ್ಲಿ ಏನ್ ಮಾಡ್ತಾರೆ, ಯುಟಿಲೈಸೇಷನ್ ಆಫ್ ಎಂಜೈಮ್. ಸೊ ಎಂಜೈಮ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಂಡು ಏನ್ ಮಾಡಬಹುದು, ವಿ ಕ್ಯಾನ್ ಇನ್ಕ್ರೀಸಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಸೊ ಒಂದು ಸೆಲ್ ಅಲ್ಲಿ ರಿಯಾಕ್ಷನ್ ರೇಟ್ ಅನ್ನು ಇನ್ಕ್ರೀಸ್ ಮಾಡಬಹುದು. ಸೊ ರಿಯಾಕ್ಷನ್ ರೇಟ್ ಇನ್ಕ್ರೀಸಿಂಗ್ ಆಯ್ತು ಅಂದ್ರೆ ಪ್ರೊಡಕ್ಷನ್ ಆಗುವ ಅಮಿನೋ ಆಸಿಡ್ ಕ್ವಾಂಟಿಟಿ ಆಗಿರ್ಬೋದು, ಅಥವಾ ಪ್ರೋಟೀನ್ ಕ್ವಾಂಟಿಟಿ ಅಥವಾ ಕಾರ್ಬೋಹೈಡ್ರೇಟ್ ಕ್ವಾಂಟಿಟಿ ಇನ್ಕ್ರೀಸಿಂಗ್ ಮಾಡಬಹುದು. ಸೊ ಬಯೋಟೆಕ್ನಾಲಜಿಕಲ್ ಮೆಥಡ್ಸ್ ಅಲ್ಲಿ ಏನ್ ಮಾಡ್ತಾರೆ, ಲಿವಿಂಗ್ ಆರ್ಗ್ಯಾನಿಸಮ್ ಆಸ್ ವೆಲ್ ಆಸ್ ದರ್ ಪ್ರಾಡಕ್ಟ್ ಅನ್ನು ಯುಟಿಲೈಸೇಷನ್ ಮಾಡಿಕೊಂಡು ಪ್ಲಾಂಟ್ ಬ್ರೀಡಿಂಗ್ ಅನ್ನ ಮಾಡಬಹುದು. ಸೊ ಡೆಫಿನೇಷನ್ ಅಬೌಟ್ ಬಯೋಟೆಕ್ನಾಲಜಿ, ದ ಇಂಟಿಗ್ರೇಟೆಡ್ ಯೂಸ್ ಆಫ್ ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಅಂಡ್ ಇಂಜಿನಿಯರಿಂಗ್ ಸೈನ್ಸ್ ಇನ್ ಆರ್ಡರ್ ಟು ಅಚೀವ್ ಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಆಫ್ ಕೆಪಾಬಿಲಿಟಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್, ಕಲ್ಚರ್ಡ್ ಟಿಶ್ಯೂ ಸೆಲ್ಸ್ ಅಂಡ್ ಪಾರ್ಟ್ ಆಫ್. ಸೊ ಇನಿಷಿಯಲಿ ಬಯೋಟೆಕ್ನಾಲಜಿಕಲ್ ಏನು ಮಾಡ್ತಾರೆ, ಬಯೋಕೆಮಿಸ್ಟ್ರಿ ಮೆಥಡ್ ಅನ್ನು ಫಾಲೋ ಅಪ್ ಮಾಡ್ಕೊಳ್ತಾರೆ, ಅಲಾಂಗ್ ವಿತ್ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಇಂಜಿನಿಯರಿಂಗ್ ಸೈನ್ಸ್, ದಟ್ ಇಸ್ ಅಪ್ಲಿಕೇಬಲ್ ಸೈನ್ಸ್ ಅನ್ನು ಯುಟಿಲೈಸೇಷನ್ ಮಾಡಿಕೊಂಡು ಪ್ಲಾಂಟ್ ಬ್ರೀಡಿಂಗ್ ಅನ್ನು ಮಾಡುವಂಥ ಪ್ರೊಸೆಸ್ಗೆ ಏನು ಹೇಳ್ತಾರೆ, ಬಯೋಟೆಕ್ನಾಲಜಿಕಲ್ ಮೆಥಡ್ಸ್ ಆಫ್ ಪ್ಲಾಂಟ್ ಬ್ರೀಡಿಂಗ್ ಹೇಳಿ ಕಾಮನ್ ಆಗಿ ಕರೀತಾರೆ. ಇನ್ ರೀಸೆಂಟ್ ಇಯರ್ ಡೆವಲಪ್ಡ್ ರ್ಯಾಪಿಡ್ಲಿ ಆಸ್ ಎ ಪ್ರಾಕ್ಟಿಕಲ್ ಮೀನ್ಸ್ ಫಾರ್ accelerating success in plant breeding and improving economically important crop. So initially nowadays biotechnological method is most important and largely used because very economically
ತುಂಬ ಕಡಿಮೆ ಅಮೌಂಟಲ್ಲಿ ನಾವೇನು ಮಾಡ್ಬೋದು ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮನ್ನು ಮಾಡ್ಬೋದು. ಮತ್ತು ಟೈಮ್ ಶಾರ್ಟೇಜ್, ತುಂಬ ಕಡಿಮೆ ಟೈಮಲ್ಲಿ ಏನು ಪ್ಲಾಂಟ್ ಬ್ರೀಡಿಂಗನ್ನು ಅಥವಾ ಡಿಫ್ರೆಂಟ್ ವೆರೈಟೀಸನ್ನು ಪ್ರೊಡಕ್ಷನ್ ಮಾಡ್ಬೋದು. ಅಲಾಂಗ್ ವಿತ್ ದಿ ವರ್ಕರ್ಸ್. ಸೊ ವರ್ಕರ್ಸ್ ಏನಾಗುತ್ತೆ, ಹೈಬ್ರಿಡೈಸೇಷನ್ ಟೆಕ್ನಿಕಲ್ಲಿ ಲಾರ್ಜ್ ನಂಬರ್ ಆಫ್ ಎಕ್ಸ್ಪರ್ಟ್ ನೆಸೆಸಿಟಿ ಬೇಕಾಗುತ್ತೆ ಮತ್ತು ವರ್ಕರ್ ನೆಸೆಸಿಟಿ ಬೇಕಾಗುತ್ತೆ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಪಾಲಿನೇಷನ್. ಬಟ್ ಇನ್ ಬಯೋಟೆಕ್ನಾಲಜಿಕಲ್ ಮೆಥಡ್ಸ್ ಏನಾಗುತ್ತೆ, ಮಿನಿಮಮ್ ನಂಬರ್ ಆಫ್ ವರ್ಕರ್ ನೀಡ್. ಸೊ ಕಡಿಮೆ ನಂಬರ್ ಆಫ್ ವರ್ಕರ್ಸ್ ಇಂದ ಏನು ಮಾಡೋದು, ಲಾರ್ಜ್ ನಂಬರ್ ಆಫ್ ಪ್ರೊಪಗ್ಯೂಲ್ಸ್ ಅನ್ನು ನಾವು ಪ್ರೊಡಕ್ಷನ್ ಮಾಡಲಿಕ್ಕೆ ಬಯೋಟೆಕ್ನಾಲಜಿಕಲ್ ಮೆಥಡ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಏನಂದ್ರೆ ಬಯೋಟೆಕ್ನಾಲಜಿಕಲ್ ಮೆಥಡ್ ಇನ್ಕ್ಲೂಡಿಂಗ್ 3 ಡಿಫ್ರೆಂಟ್ ಟೈಪ್ಸ್. ಸೊ ಟೈಪ್ಸ್ ಅಲ್ಲಿ ಫಸ್ಟ್ ಒನ್ ಯಾವುದು, ಇನ್ ವಿಟ್ರೋ ಕಲ್ಟಿವೇಶನ್ಸ್ ಆಫ್ ಪ್ಲಾಂಟ್ ಸೆಲ್ಸ್ ಅಂಡ್ ರೀಜನರೇಷನ್ ಆಫ್ ಪ್ಲಾಂಟ್ಸ್ ಫ್ರಮ್ ಕಲ್ಚರ್ಡ್ ಸೆಲ್. ಸೊ ಇನಿಷಿಯಲಿ ಕ್ಯಾಲಸ್ ಕಲ್ಚರ್ ಬರುತ್ತೆ ಯಾವುದು, ಇನ್ ವಿಟ್ರೋ ಕಲ್ಟಿವೇಶನ್ ಆಫ್ ಪ್ಲಾಂಟ್ ಸೆಲ್ ಅಲ್ಲಿ. ಸೊ ಇನಿಷಿಯಲಿ isolated somatic plant cells cultured in vitro and are capable of proliferation and organization into tissue and eventually into complete plant. So initially ಏನು ಮಾಡ್ತಾರೆ, ಇನ್ ವಿಟ್ರೋ ಕಲ್ಟಿವೇಶನ್ಸ್ ಅಲ್ಲಿ ಎನಿ ಸೊಮ್ಯಾಟಿಕ್ ಪ್ಲಾಂಟ್ ಸೆಲ್ಸ್ ಅನ್ನ ಸೆಲೆಕ್ಷನ್ ಮಾಡ್ತಾರೆ. ಆ ಸೆಲೆಕ್ಟ್ ಆದ ಪ್ಲಾಂಟ್ ಸೆಲ್ ಅನ್ನ ಪ್ರೊಲಿಫರೇಷನ್ ಮಾಡ್ತಾರೆ. ಪ್ರೊಲಿಫರೇಷನ್ ವಿತ್ ದ ಹೆಲ್ಪ್ ಆಫ್ ಡಿಫರೆಂಟ್ ನ್ಯೂಟ್ರಿಟಿವ್ ಮೀಡಿಯಾ. ಸೊ ನ್ಯೂಟ್ರಿಟಿವ್ ಮೀಡಿಯಾ ಯುಟಿಲೈಸೇಷನ್ ಮಾಡಿ ಪ್ರೊಲಿಫರೇಷನ್ ಮಾಡ್ತಾರೆ. ನೆಕ್ಸ್ಟ್ ಆ ಪ್ರೊಲಿಫರೇಟ್ ಟಿಶ್ಯೂ ಡೆವಲಪ್ ಇಂಟು ಆರ್ಗನೈಸ್ಡ್ ಹೋಲ್ ಪ್ಲಾಂಟ್, ಇಂಡಿವಿಜುವಲ್ ಪ್ಲಾಂಟ್ ಆಗಿ ಕನ್ವರ್ಷನ್ ಆಗುತ್ತೆ. ನೆಕ್ಸ್ಟ್ ದ ಪ್ರೊಸೆಸ್ ಆಫ್ regenerating whole plant out of a plant cell is called in vitro regeneration. So in vitro regeneration nothing but whole regeneration of whole plant from a plant cell. So plant cell utilization ಮಾಡ್ಕೊಂಡು whole plant ಅನ್ನು ಡೆವಲಪ್ ಮಾಡೋದಕ್ಕೆ ರೀಜನರೇಷನ್ ಹೇಳಿ ಕರೀತಾರೆ ಅಥವಾ ಇನ್ ವಿಟ್ರೋ ರೀಜನರೇಷನ್ ಹೇಳಿ ಕರೀತಾರೆ. ಸೊ ಇನಿಷಿಯಲಿ ಇನ್ ವಿಟ್ರೋ ಕಲ್ಟಿವೇಶನ್ಸ್ ಯಾವ್ದು ಬರುತ್ತೆ, ಟಿಶ್ಯೂ ಕಲ್ಚರ್ ಮೆಥಡ್ಸ್ ಅಲ್ಲಿ ಬರುತ್ತೆ. ಸೊ ಟಿಶ್ಯೂ ಕಲ್ಚರ್ ಏನು ಮಾಡ್ತಾರೆ, ಸೆಲೆಕ್ಟ್ ಎನಿ ಪ್ಲಾಂಟ್ ಪಾರ್ಟ್ ಎಸ್ ಎ ಎಕ್ಸ್ಪ್ಲಾಂಟ್. ಸೊ ಯಾವುದೋ ಒಂದು ಪ್ಲಾಂಟ್ ಅಂತ ಯಾವುದೋ ಒಂದು ಪಾರ್ಟ್ ಅನ್ನ ಎಸ್ ಎ ಎಕ್ಸ್ಪ್ಲಾಂಟ್ ಆಗಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಆ ಎಕ್ಸ್ಪ್ಲಾಂಟ್ ಇಂದ ಏನು ಮಾಡ್ತಾರೆ, ಹೋಲ್ ಪ್ಲಾಂಟ್ ಅನ್ನ ರೀಜನರೇಟ್ ಮಾಡ್ತಾರೆ. ಎಕ್ಸ್ಪ್ಲಾಂಟ್ ಮೇ ಬಿ ರೂಟ್, ಶೂಟ್, ಫ್ಲವರ್ ಆರ್ ನಿಮ್ದು ಪೆಡಿಸಿಲ್, ಪೆಡಂಕಲ್ ಆರ್ ಎನಿ ರೀಜನ್ ಆಫ್ ದಿ ಪ್ಲಾಂಟ್ ಅನ್ನು ಎಸ್ ಎ ಎಕ್ಸ್ಪ್ಲಾಂಟ್ ಹೇಳಿ ಸೆಲೆಕ್ಷನ್ ಮಾಡ್ತಾರೆ. ಸೊ ಎಕ್ಸ್ಪ್ಲಾಂಟ್ ಸೆಲೆಕ್ಷನ್ ಮೇನ್ಲಿ ಡಿಪೆಂಡಿಂಗ್ ಆನ್ ದಿ 3 ಫ್ಯಾಕ್ಟರ್ಸ್. ಸೊ 3 ಫ್ಯಾಕ್ಟರ್ಸ್ ಅಲ್ಲಿ ಫಸ್ಟ್ ಒನ್ ಇಸ್ ಜಿನೋಟೈಪ್. ಸೊ ಜಿನೋಟೈಪ್ ಅಲ್ಲಿ ಏನಾಗುತ್ತೆ, ಸೆಲೆಕ್ಟೆಡ್ ಪ್ಲಾಂಟ್ಸ್ ಕಂಟೈನಿಂಗ್ ಡಿಸೈರಬಲ್ ಟ್ರೇಟ್ಸ್ ಆಫ್ ಕ್ಯಾರೆಕ್ಟರ್. ಸೊ ಎಲ್ಲ ಕ್ಯಾರೆಕ್ಟರ್ ಆ ಪ್ಲಾಂಟ್ ಅಲ್ಲಿ ಇರುವಂತ ಎಲ್ಲ ಕ್ಯಾರೆಕ್ಟರ್ ನೀವು ಸೆಲೆಕ್ಟ್ ಮಾಡುವಂತ ಎಕ್ಸ್ಪ್ಲಾಂಟ್ ಅಲ್ಲಿ ಇರಲೇಬೇಕು. ಮತ್ತೆ ಆ ಪ್ಲಾಂಟ್ ನಿಮಗೆ ಸೆಲೆಕ್ಟ್ ಆದ ಎಕ್ಸ್ಪ್ಲಾಂಟ್ ಡಿಫ್ಲಾಯ್ಡ್ ಕಂಡೀಷನ್ಸ್ ಅಲ್ಲಿ ಇದೆಯೋ ಅಥವಾ ಹ್ಯಾಪ್ಲಾಯ್ಡ್ ಕಂಡೀಷನ್ಸ್ ಅಲ್ಲಿ ಇದೆಯೋ ಹೇಳಿ ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಎಕ್ಸ್ಪ್ಲಾಂಟ್ ಸೋರ್ಸ್. ಸೊ ಎಕ್ಸ್ಪ್ಲಾಂಟ್ ಸೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಿಕಾಸ್ ರಿಜನರೇಷನ್ ಇಸ್ ಎಂಟೈರ್ಲಿ ಡಿಪೆಂಡಿಂಗ್ ಆನ್ ದಿ ಸೆಲೆಕ್ಷನ್ ಆಫ್ ಎಕ್ಸ್ಪ್ಲಾಂಟ್. ಸೊ ನೀವು ಇನಿಷಿಯಲಿ ಒಂದು ಶೂಟ್ ಸೆಲೆಕ್ಷನ್ ಮಾಡಿದ್ರೆ, ಶೂಟ್ ನಲ್ಲಿ ನೀವು ಸೆಕೆಂಡರಿ ಗ್ರೋತ್ ಆಗಿರುವಂಥ ಉಡಿ ಟಿಶ್ಯೂ ಅನ್ನ ಸೆಲೆಕ್ಷನ್ ಮಾಡಿದ್ರೆ ರೀಜನರೇಷನ್ ರೇಟು ವೆರಿ ಸ್ಲೋ ಅಲ್ಲಿ ಇರುತ್ತೆ. ಬಟ್ ನೀವು ಹರ್ಬೇಷಿಯಸ್ ನೇಚರ್ ಅಲ್ಲಿ ಇರುವಂಥ ಅಥವಾ ಟೆಂಡರ್ ಪ್ಲಾಟ್ ಅನ್ನ ಸೆಲೆಕ್ಷನ್ ಮಾಡಿದ್ರೆ ಪ್ರೊಲಿಫರೇಷನ್ ರೇಟು ವೆರಿ ಹೈ ಇರುತ್ತೆ. ಅಟ್ ದಿ ಸೇಮ್ ವೇ ಏನಾಗುತ್ತೆ, ನೀವು ಲೀವ್ ಟಿಶ್ಯೂ ಸೆಲೆಕ್ಟ್ ಮಾಡಿದ್ರೆ ಅಥವಾ ಪ್ಲಾಂಟ್ ಅನ್ನ ಸ್ಟೆಮ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಡಿಸೀಸ್ ಫ್ರೀ ಇರಬೇಕು. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಡಿಸೀಸ್ ಅಟ್ಯಾಕ್ಟ್ ಆಗದ ರೀಸನ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡುವಂಗೆ ಇಲ್ಲ. ಸೊ ಡಿಸೀಸ್ ಆದ ರೀಸನ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅಗೇನ್ ಪ್ರೊಲಿಫರೇಟಿಂಗ್. ಸೊ ನೀವು ರೀಜನರೇಟ್ ಮಾಡಿದ ಸೆಲ್ಸ್ ಅಲ್ಲೂ ಅಥವಾ ರೀಜನರೇಟ್ ಮಾಡಿದ ಪ್ಲಾಂಟ್ ಅಲ್ಲೂ ಏನಿರುತ್ತೆ, ಡಿಸೀಸ್ ಕಂಟ್ಯಾಮಿನೇಟಿಂಗ್ ಪ್ಯಾಥೋಜನ್ ಪ್ರೆಸೆಂಟ್ ಇದ್ದೇ ಇರುತ್ತೆ. ಸೊ ಸೆಲೆಕ್ಟೆಡ್ ಎಕ್ಸ್ಪ್ಲಾಂಟ್ ಮಸ್ಟ್ ಬಿ ಪ್ಯೂರ್ ಫ್ರಮ್ ದಿ ಯಾವುದು disease. Next one is cultured condition including culture media and environment. So in vitro cultivation ಗೆ ಏನು ಮಾಡ್ತಾರೆ, ಡಿಫ್ರೆಂಟ್ ಆರ್ಟಿಫಿಷಿಯಲ್ ನ್ಯೂಟ್ರಿಯೆಂಟ್ ಮೀಡಿಯಾನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ನ್ಯೂಟ್ರಿಯೆಂಟ್ ಮೀಡಿಯಾ ಇಟ್ ಇನ್ಕ್ಲೂಡಿಂಗ್ ಬೋತ್ ಯಾವುದು ಇನ್ಆರ್ಗ್ಯಾನಿಕ್ ಅಂಡ್ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್. ಸೊ ಎರಡು ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ ಇರಲೇಬೇಕು ಅಲಾಂಗ್ ವಿತ್ ದಿ ಹಾರ್ಮೋನ್ಸ್. ಸೊ ಡಿಫ್ರೆಂಟ್ ಹಾರ್ಮೋನ್ಸ್. ಸೊ ಹಾರ್ಮೋನ್ಸ್ ಅಲ್ಲಿ ಮೇನ್ಲಿ ಯೂಸ್ಡ್ ಫಾರ್ ದಿ ಯಾವುದು ಆಕ್ಸಿನ್ ಅಂಡ್ ಸೈಟೋಕೈನಿನ್ ಅನ್ನು ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಅಲ್ಲಿ ಡಿಫ್ರೆಂಟ್ ಕಾಂಬಿನೇಷನ್ಸ್ ಅಲ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ಒಂದು ಪ್ಲಾಂಟ್ ಎನ್ವಿರಾನ್ಮೆಂಟಲಿ ಅಥವಾ ನಿಮ್ದು ಎಕ್ಸ್ಟರ್ನಲ್ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಅಲ್ಲಿ ಗ್ರೋ ಆಗಲಿಕ್ಕೆ ಯಾವ್ಯಾವ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ನೆಸೆಸಿಟಿ ಇದೆಯೋ ಆ ಎಲ್ಲ ಫ್ಯಾಕ್ಟರ್ಸ್ ಅನ್ನ ಏನು ಮಾಡಬೇಕು, ನೀವು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಟ್ ಮೇ ಬಿ ಅ ಟೆಂಪರೇಚರ್, ಲೈಟ್, ಹ್ಯೂಮಿಡಿಟಿ, ಮಾಯಿಶ್ಚರ್ ಆರ್ ಎನಿಥಿಂಗ್. ಸೊ ಎಲ್ಲವನ್ನ ನೀವು ನೋಡಬೇಕು ಲ್ಯಾಬೊರೇಟರಿ ಕಂಡೀಷನ್ಸ್ ಅಲ್ಲೇ ಮೇಂಟೈನ್ ಮಾಡಬೇಕು. ಸೊ ಈ 3 ಫ್ಯಾಕ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ವಿಟ್ರೋ ಕಲ್ಟಿವೇಶನ್. ಫಸ್ಟ್ ಒನ್ ಇಸ್ ಜಿನೋಟೈಪ್, ಎಕ್ಸ್ಪ್ಲಾಂಟ್ ಸೋರ್ಸ್ ಅಂಡ್ ಕಲ್ಚರಲ್ ಕಂಡೀಷನ್. ಸೊ ಕಲ್ಚರಲ್ ಕಂಡೀಷನ್ಸ್ ಅಲ್ಲಿ ಯಾವ್ದು ಬರುತ್ತೆ, ನ್ಯೂಟ್ರಿಯೆಂಟ್ ಮೀಡಿಯಾ ಅಂಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಮೇನ್ಲಿ ಟಿಶ್ಯೂ ಕಲ್ಚರ್ ಅಲ್ಲಿ ಏನು ಮಾಡ್ತಾರೆ, MS ಮೀಡಿಯಾ ದಟ್ ಇಸ್ ಮುರಾಶಿಗೆ ಅಂಡ್ ಸ್ಕೂಬ್ ಮೀಡಿಯಾನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬರುವಂಥದ್ದು ಡಿಫ್ರೆಂಟ್ ಮಿಕ್ಸ್ಚರ್ಸ್ ಆಫ್ ಪ್ಲಾಂಟ್ ಹಾರ್ಮೋನ್ಸ್ ಅಂಡ್ ಅದರ್ compounds in varying concentrations are used to achieve regenerations of plants from cultured cells and tissue. So initially ಏನು ಮಾಡ್ತಾರೆ, ಇನ್ ವಿಟ್ರೋ ಕಲ್ಟಿವೇಶನ್ಸ್ ಅಲ್ಲಿ ಡಿಫ್ರೆಂಟ್ ಮಿಕ್ಸ್ಚರ್ಸ್ ಆಫ್ ಪ್ಲಾಂಟ್ ಹಾರ್ಮೋನ್ಸ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಬಿಕಾಸ್ ಪ್ಲಾಂಟ್ಸ್ ಕಂಟೈನಿಂಗ್ ಮಿನಿಮಮ್ ಅಮೌಂಟ್ ಆಫ್ or large amount of phytohormones already present ಇರುತ್ತೆ, but explant containing very minimum amount. So proliferation of explant
ಎಕ್ಸ್ಪ್ಲಾಂಟ್ ಪ್ರೊಲಿಫಿಕೇಶನ್ ಆಗಲಿಕ್ಕೆ ಏನು ಬೇಕಾಗುತ್ತೆ, ಲಾರ್ಜ್ ನಂಬರ್ ಆಫ್ ಹಾರ್ಮೋನ್ ನೆಸೆಸಿಟಿ ಇರುತ್ತೆ. ಆ ಹಾರ್ಮೋನ್ಸ್ ಅನ್ನು ಯಾವ್ದ್ರ ಥ್ರೂ ಸಪ್ಲೈ ಮಾಡಬೇಕು ನೀವು, ಆರ್ಟಿಫಿಷಿಯಲಿ. ಇಟ್ ಮೇ ಬಿ ಕಾಂಬಿನೇಷನ್. ಸೊ ಕಾಂಬಿನೇಷನ್ಸ್ ಅಲ್ಲಿ ಮೇನ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ಳೋದು ಆಕ್ಸಿನ್ ಅಂಡ್ ಸೈಟೋಕೈನಿನ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಜನರಲೈಸ್ ಆಗಿ ಏನು ಮಾಡ್ತಾರೆ, ಸಿಂಥೆಟಿಕ್ ಹಾರ್ಮೋನ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ಈ ರೀತಿ ಹಾರ್ಮೋನ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳೋದ್ರಿಂದ ಏನು ಮಾಡ್ಬೋದು ನೀವು, ಸೊ ಇನ್ವಿಟ್ರೋ ಕಲ್ಟಿವೇಶನ್ಸ್ ಅನ್ನ ಪ್ಲಾಂಟ್ ಅನ್ನ ಮಾಡಬಹುದು. ಸೊ ಹೋಲ್ ಪ್ಲಾಂಟ್ ಅನ್ನ ಸಿಂಗಲ್ ಎಕ್ಸ್ಪ್ಲಾಂಟ್ ಇಂದ ಲಾರ್ಜ್ ನಂಬರ್ ಆಫ್ ಪ್ರೊಪಗ್ಯೂಲ್ಸ್ ಅನ್ನ ಪ್ರೊಡಕ್ಷನ್ ಮಾಡಬಹುದು. ದಟ್ ಇಸ್ ಕಮಿಂಗ್ ಅಂಡರ್ ಇನ್ವಿಟ್ರೋ ಕಲ್ಟಿವೇಶನ್ ಆಫ್ ಪ್ಲಾಂಟ್ ಸೆಲ್ಸ್ ಅಂಡ್ ರೀಜನರೇಷನ್ ಆಫ್ ಪ್ಲಾಂಟ್ಸ್ ಫ್ರಮ್ ಕಲ್ಚರ್ಡ್ ಸೆಲ್ಸ್. ಬಯೋಟೆಕ್ನಾಲಜಿಕಲ್ ಮೆಥಡ್ ಅಲ್ಲಿ ನೆಕ್ಸ್ಟ್ ಮೆಥಡ್ ಯಾವುದು, ಇನ್ವಿಟ್ರೋ ಸೆಲೆಕ್ಷನ್ ಅಂಡ್ ಸೋಮೋಕ್ಲೋನಲ್ ವೇರಿಯೇಷನ್. Plant regenerated from cell cultures may exhibit phenotypic differing from their parent plants, sometimes to quite high frequencies, if these are heritable and affecting desirable agronomic traits such as somoclonal variation. So ನೀವು ಪ್ಲಾಂಟು ರೀಜನರೇಟೆಡ್ ಮಾಡಿದ ಪ್ಲಾಂಟು ಅಥವಾ ನೀವು ಆರ್ಟಿಫಿಷಿಯಲಿ ಪ್ರೊಪಗೇಟೆಡ್ ಮಾಡಿದ ಪ್ಲಾಂಟು ಅಥವಾ ಟಿಶ್ಯೂ ಕಲ್ಚರ್ ಟು ಪ್ರೊಪಗೇಟೆಡ್ ಮಾಡಿದ ಪ್ಲಾಂಟ್ ಏನು ಪೇರೆಂಟಲ್ ಪ್ಲಾಂಟಿಂದ ಡಿಫ್ರೆಂಟ್ ಆಗಿದ್ರೆ ಅಂಥ ಪ್ಲಾಂಟ್ಸನ್ನು ಸೋಮೋಕ್ಲೋನಲ್ ವೇರಿಯೇಷನ್ಸ್ ಹೇಳಿ ಕರೀತಾರೆ. ಸೊ ಸೋಮೋಕ್ಲೋನಲ್ ವೇರಿಯೇಷನ್ಸ್ ನೀವು ಹೇಗೆ ಇಂಡ್ಯೂಸ್ ಮಾಡಿರ್ತೀರ ಅಂದರೆ, ಪ್ರೊಡಕ್ಷನ್ ಮಾಡಿರ್ತೀರ ಅಂತ ಹೇಳಿದ್ರೆ ಆರ್ಟಿಫಿಷಿಯಲಿ ಲಾರ್ಜ್ ನಂಬರ್ ಆಫ್ ಜೀನ್ಸನ್ನು ಇಂಟ್ರೊಡ್ಯೂಸ್ ಮಾಡಿರ್ತೀರ ಅಲಾಂಗ್ ವಿತ್ ದಿ ಪ್ಲಾಂಟು ಅಡಾಪ್ಟಿಬಿಲಿಟಿ ಆರ್ ಮಾಡಿಫಿಕೇಶನ್ ಅನ್ನ ಥ್ರೂ ಡಿಸೀಸ್ ರೆಸಿಸ್ಟೆನ್ಸ್ಗೆ ಬಿಲ್ಡ್ ಆಗೋ ಥರ ನೀವು ನೋಡ್ಕೊಂಡಿರ್ತೀರ. ಸೊ ದಟ್ಸ್ ವೈ ಇಟ್ ಈಸ್ ಡಿಫ್ರೆಂಟಿಂಗ್ ಫ್ರಮ್ ದಿ ಪೇರೆಂಟಲ್ ಪ್ಲಾಂಟ್. ಸೊ ಪೇರೆಂಟಲ್ ಪ್ಲಾಂಟಿಗೆ ಡಿಫ್ರೆಂಟ್ ಆಗಿರೋದ್ರಿಂದ ಇದು ಹೆರಿಟೇಬಲ್ ಚೇಂಜಸ್ ಆಗಿರುತ್ತೆ. ಸೊ ಹೆರಿಟೇಬಲ್ ಚೇಂಜಸ್ ಅಂದ್ರೆ ಏನು, ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ದ ಪರ್ಪಸ್ ಆಫ್ ಡಿಸೀಸ್ ರೆಸಿಸ್ಟೆನ್ಸ್. ದೀಸ್ ಸೆಲೆಕ್ಷನ್ ಕ್ಯಾನ್ ಬಿ ಪ್ರೊವೈಡೆಡ್ ಬೈ ಪ್ಯಾಥೋಜೆನ್ಸ್ ಆರ್ ಐಸೋಲೇಟೆಡ್ ಪ್ಯಾಥೋಟಾಕ್ಸಿನ್ಸ್ ದಟ್ ಆರ್ ನೋನ್ ಟು ಹ್ಯಾವ್ ರೋಲ್ ಇನ್ ಪ್ಯಾಥೋಜೆನೆಸಿಸ್. ಸೊ ಇನಿಷಿಯಲಿ ಸೋಮೋಕ್ಲೋನಲ್ ವೇರಿಯೇಷನ್ಸ್ ಯಾವ್ದು ಹೆಲ್ಪ್ ಮಾಡುತ್ತೆ, ಪ್ಯಾಥೋಜನ್ ಪ್ರೀ ಪ್ಲಾಂಟ್ ಪ್ರೊಡಕ್ಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವೇನು ಮಾಡ್ತೀರಾ, ಕ್ಯಾಲಸ್ ಗ್ರೋತ್ ಮಾಡಬೇಕಾದ್ರೆ ಮೀಡಿಯಾನ ಯುಟಿಲೈಸೇಷನ್ ಮಾಡ್ತಾರೆ. ಆ ಮೀಡಿಯಾದಲ್ಲಿ ನೀವು ಆರ್ಟಿಫಿಷಿಯಲಿ ಏನು ಮಾಡ್ತಾರೆ, ಡಿಸೀಸ್ ಕಾಸಿಂಗ್ ಏಜೆಂಟ್ ಐದರ್ ನಿಮ್ಮ ಮೈಸೀಲಿ ಆಗಿರ್ಬೋದು ಅಥವಾ ಕೊನಿಡಿ ಆಗಿರ್ಬೋದು ಅಥವಾ ಸ್ಪೋರ್ಸ್ ಅನ್ನು ಯುಟಿಲೈಸೇಷನ್ ಮಾಡಿರ್ತೀರ ಅಲಾಂಗ್ ವಿತ್ ದಿ ಪ್ಯಾಥೋಟಾಕ್ಸಿನ್. ಸೊ ಪ್ಯಾಥೋಜಿನ್ ಟಾಕ್ಸಿನ್ ಸಬ್ಸ್ಟೆನ್ಸ್ ಆರ್ಟಿಫಿಷಿಯಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಕಲ್ಚರ್ ಆಗುವ ಸೆಲ್ಸು ಮಾಡಿಫೈಡ್ ಟು ದಟ್ ಕೆಮಿಕಲ್. ಸೊ ಕೆಮಿಕಲ್ಗೆ ಬೇಕಾದ ಮಾಡಿಫಿಕೇಶನ್ ಆಲ್ರೆಡಿ ಕ್ಯಾಲಸ್ ಲೆವೆಲಿಗೆ ಅಥವಾ ಟಿಶ್ಯೂ ಲೆವೆಲಿಗೆ ಮಾಡಿಫಿಕೇಶನ್ ಮಾಡ್ಕೊಂಡಿರುತ್ತೆ. ಸೊ ಆ ಟಿಶ್ಯೂ ಲೆವೆಲಿಗೆ ಮಾಡಿಫಿಕೇಶನ್ ಮಾಡ್ಕೊಳ್ಳೋದ್ರಿಂದ ಆರ್ಟಿಫಿಷಿಯಲಿ ನೀವು ಅಥವಾ ಅಕ್ಲಮಟೈಸ್ ಮಾಡಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಆ ಪ್ಲಾಂಟನ್ನು ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂತ ಆದ್ರೂ ಸೇಮ್ ಡಿಸೀಸ್ ಕ್ಯಾನಾಟ್ ಅಫೆಕ್ಟ್. ಸೊ ಆ ಡಿಸೀಸು ಆ ಪ್ಲಾಂಟಿಗೆ ಅಫೆಕ್ಟ್ ಆಗಲ್ಲ, ಬಿಕಾಸ್ ಆಲ್ರೆಡಿ ಮಾಡಿಫಿಕೇಶನ್ ಮಾಡ್ಕೊಂಡಿರುತ್ತೆ. ಸೊ ಆ ಮಾಡಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ನೀವೇನು ಮಾಡ್ತೀರಾ, ಆರ್ಟಿಫಿಷಿಯಲಿ ಪ್ಯಾಥೋಟಾಕ್ಸಿನ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿರ್ತೀರಾ ಆ ಪ್ಲಾಂಟ್ ಒಳಗೆ. Next one, the selection will be allow these cells are survive and proliferate that are resistant to challenge. So challenges ಗೆ ನೀವೇನು ಮಾಡ್ತೀರಾ, ರೆಸಿಸ್ಟೆನ್ಸ್ ಕೆಪಾಸಿಟಿನ ಆಲ್ರೆಡಿ ಪ್ಲಾಂಟ್ ಎಟ್ ಟಿಶ್ಯೂ ಲೆವೆಲಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ at somoclonal variations ಅಲ್ಲಿ. Next, selection of cells also play an important role in genetic engineering for specific marker gene are used to select for transgenic cell. So initially ಟ್ರಾನ್ಸೆನಿಕ್ ಸೆಲ್ಸ್ ಅನ್ನು ಸೆಲೆಕ್ಷನ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಮಾರ್ಕರ್ ಜೀನ್ಸ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ಮಾರ್ಕರ್ ಜೀನ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳೋದ್ರೆ ನಿಮಗೆ ವೆರಿ ಕ್ವಿಕ್ ಆಗಿ ಅಸೆಸ್ ಮಾಡ್ಬೋದು, ಕ್ವಿಕ್ ಆಗಿ ಚೆಕ್ ಮಾಡ್ಬೋದು. ಸೊ ಆರ್ಟಿಫಿಷಿಯಲಿ ಪ್ಯಾಥೋಟಾಕ್ಸಿನ್ ಪ್ಲಾಂಟ್ ಒಳಗೆ ಇಂಟ್ರೊಡ್ಯೂಸ್ ಆಗಿದೆಯಾ ಅಲ್ವಾ, ಅಥವಾ ರೆಸಿಸ್ಟೆಂಟ್ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಂಡಿದೆಯಾ ಇಲ್ವಾ, ಬಿಕಾಸ್ ದಟ್ ಜೀನ್ ಕಾಸ್ ದ ಡಿಸೀಸ್. ಸೊ ನಿಮ್ಗೆ ಆಲ್ರೆಡಿ ಆ ಪ್ಲಾಂಟ್ ಒಳಗೆ ಡಿಸೀಸ್ ರೆಸಿಸ್ಟಿಂಗ್ ಜೀನ್ ಪ್ರೆಸೆಂಟ್ ಇದ್ದು ನಿಮ್ಗೆ ಮಾರ್ಕರ್ ಜೀನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಯಾವುದೇ ರೀತಿ ಜೀನು ಯಾವುದು ಡಿಸೀಸ್ ಅಫೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲಾಂಟು ಸಸೆಪ್ಟಿಬಲ್ ಇದೆ ಹೇಳಿ ತಿಳ್ಕೊಳ್ಳಿಕ್ಕೆ ನಿಮಗೆ ಏನಾಗುತ್ತೆ, ಮಾರ್ಕರ್ ಜೀನು ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಟ್ ಈಸ್ ಕಮಿಂಗ್ ಅಂಡರ್ ಸೋಮೋಕ್ಲೋನಲ್ ವೇರಿಯೇಷನ್. ಸೊ ಸೋಮೋಕ್ಲೋನಲ್ ವೇರಿಯೇಷನ್ ಇಂದ ಪ್ರೊಡಕ್ಷನ್ ಆದ ಪ್ಲಾಂಟ್ ಬ್ರೀಡ್ಸ್ ಏನಾಗಿರುತ್ತೆ, ರೆಸಿಸ್ಟೆಂಟ್ ಟು ಡಿಸೀಸ್ಗೆ ರೆಸಿಸ್ಟೆಂಟ್ ಆಗಿ ಇರುತ್ತೆ. ನೆಕ್ಸ್ಟ್ ಮೆಥಡ್ ಯಾವುದು, ಸೊಮ್ಯಾಟಿಕ್ ಹೈಬ್ರಿಡ್ ಪ್ಲಾಂಟ್ಸ್. ಸೊಮ್ಯಾಟಿಕ್ ಹೈಬ್ರಿಡ್ ಪ್ಲಾಂಟ್ಸ್ ಆರ್ ಪ್ಲಾಂಟ್ಸ್ ಡಿರೈವ್ಡ್ ಫ್ರಮ್ ಫ್ಯೂಷನ್ ಆಫ್ ಸೊಮ್ಯಾಟಿಕ್ ಸೆಲ್ಸ್. ಸೊ ಇನಿಷಿಯಲಿ ಏನು ಬರುತ್ತೆ, ಹೈಬ್ರಿಡೈಸೇಷನ್ ಟೆಕ್ನಿಕಲ್ ಏನು ಮಾಡುತ್ತೆ, ರಿಪ್ರೊಡಕ್ಟಿವ್ ಸ್ಟೇಜಸ್ ಅಥವಾ ನಿಮ್ಮ ರಿಪ್ರೊಡಕ್ಟಿವ್ ಆರ್ಗನ್ ಯುಟಿಲೈಸೇಷನ್ ಮಾಡ್ಕೊಂಡು ಪ್ಲಾಂಟ್ ಅನ್ನು ಪ್ರೊಪಗೇಟ್ ಮಾಡಿರ್ತಾರೆ. ಬಟ್ ಇನ್ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಲ್ಲಿ ಏನು ಮಾಡ್ತಾರೆ, ವೆಜಿಟೇಟಿವ್ ಪಾರ್ಟ್ ಆಫ್ ದಿ ಪ್ಲಾಂಟ್ಸ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಂಡು ಪ್ಲಾಂಟ್ ಅನ್ನು ಪ್ರೊಪಗೇಷನ್ ಮಾಡೋದಕ್ಕೆ ಅಥವಾ ಬ್ರೀಡಿಂಗ್ ಮಾಡೋದಕ್ಕೆ ಏನು ಹೇಳ್ತಾರೆ, ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಪ್ರಾಸೆಸ್ ಹೇಳಿ ಕರೀತಾರೆ. ಸೊ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಲ್ಲಿ ವೆಜಿಟೇಟಿವ್ ಸೆಲ್ಸ್ ಆಫ್ ದಿ ಪ್ಲಾಂಟ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್, cell fusion was developed after a successful culture of large number of plant cells stripped of their cell wall. The resulting cell without wall are referred as protoplast. So initially somatic hybrids ಅಲ್ಲಿ ಏನು ಮಾಡ್ತಾರೆ,
ಆ ಪ್ಲಾಂಟ್ ಇದ್ದ ಒಂದು ಎಕ್ಸ್ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡು ಆ ಎಕ್ಸ್ಪ್ಲಾಂಟ್ ಅನ್ನ ಕ್ರಶ್ ಮಾಡ್ತಾರೆ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್. ಸೊ ಕೆಮಿಕಲ್ ಯುಟಿಲೈಸೇಷನ್ ಮಾಡಿ ಕ್ರಶಿಂಗ್ ಮಾಡ್ತಾರೆ. ಕ್ರಶಿಂಗ್ ಮಾಡಿದ ನಂತರ ಲಾರ್ಜ್ ನಂಬರ್ ಆಫ್ ಡಿಟರ್ಜೆಂಟ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ಆ ಡಿಟರ್ಜೆಂಟ್ ಏನ್ ಮಾಡುತ್ತೆ, ಡಿಗ್ರೇಡ್ ದಿ ಸೆಲ್ ವಾಲ್. ಸೊ ಸೆಲ್ ವಾಲ್ ಅನ್ನ ಡಿಗ್ರೇಡ್ ಮಾಡುತ್ತೆ. ಸೆಲ್ ವಾಲ್ ಡಿಗ್ರೇಡ್ ಆದ ನಂತರ ಟಿಶ್ಯೂ ಬಿಕಮ್ ಪ್ರೋಟೋಪ್ಲಾಸ್ಟ್. ಸೆಲ್ ವಿತೌಟ್ ಎ ಸೆಲ್ ವಾಲ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಪ್ರೋಟೋಪ್ಲಾಸ್ಟ್ ಅಲ್ಲಿ ಕರೀತಾರೆ. ಸೊ ನೀವು ಪ್ರೋಟೋಪ್ಲಾಸ್ಟ್ ಅನ್ನ ಇಲೆಕ್ಟ್ರಿಕಲಿ ನೆಗೆಟಿವ್ ಇನ್ ನೇಚರ್ ಪ್ರೆಸೆಂಟ್ ನೆಗೆಟಿವ್ ಆಗಿರುತ್ತೆ. ಸೊ DNA ಹೇಗೆ ಇಲೆಕ್ಟ್ರಿಕಲಿ ನೆಗೆಟಿವ್ ನೇಚರ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಈ ಪ್ರೋಟೋಪ್ಲಾಸ್ಟ್ ನೀವು ಎರಡು ಪ್ರೋಟೋಪ್ಲಾಸ್ಟ್ನ ನೀವು ಈಸಿಲಿ ಫ್ಯೂಸ್ ಮಾಡ್ಬೋದು. ಸೊ ಈ ರೀತಿ ಫ್ಯೂಸ್ ಮಾಡೋದು ಪ್ರಾಡಕ್ಟ್ಗೆ ಸೊಮ್ಯಾಟಿಕ್ ಹೈಬ್ರಿಡ್ಸ್ ಹೇಳಿ ಕರೀತಾರೆ. Protoplast of physiologically unrelated species can be fused to overcome sexual incompatibility. So some plant having a sexual incompatibility. Sexual incompatibility means unable to germinate on the same plant. Pollen grains unable to germinate on the same plant or same flower. So at that time we can produce the plant or increasing the propagules by the somoclonal variations method. So physiologically unrelated. So physiologically unrelated ಎಲ್ಲಿ ಬರುತ್ತೆ ಅಂತಂದ್ರೆ intergeneric level or ಇಂಟರ್ ಜೆನರಿಕ್ ಲೆವೆಲ್ಸ್ ಅಲ್ಲಿ ನೀವು ಪ್ಲಾಂಟ್ ನ ಫ್ಯೂಸ್ ಮಾಡಲಿಕ್ಕೆ ಈ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಇನ್ ಮೋಸ್ಟ್ ಕೇಸಸ್ ದೀಸ್ ಅಟೆಂಪ್ಟ್ ಫೇಲ್ಡ್ ಬಿಕಮ್ ಗ್ರೋತ್ ಅಂಡ್ ಡಿವಿಷನ್ಸ್ ಆಫ್ ದಿ ಫ್ಯೂಸ್ ಸೆಲ್ did not takes place when only distinct related cells were fused. So initially ಪ್ರೊಲಿಫಿಲೇಷನ್ ರೇಟು ಅಥವಾ ಡಿವಿಷನ್ ರೇಟು ಅಥವಾ ಗ್ರೋತ್ ರೇಟು ತುಂಬ ಮಿನಿಮಮ್ ಅಮೌಂಟಲ್ಲಿ ಇರುತ್ತೆ. ಬಿಕಾಸ್ ವಿ ಟ್ರೀಟ್ ಫಿಸಿಯಾಲಜಿಕಲಿ ಅನ್ರಿಲೇಟೆಡ್ ಸೆಲ್ಸ್. ಸೊ ನಾವು ಫ್ಯೂಷನ್ ಮಾಡಲಿಕ್ಕೆ ಫಿಸಿಯಾಲಜಿಕಲಿ ಅನ್ರಿಲೇಟೆಡ್ ಸೆಲ್ಸನ್ನು ಯುಟಿಲೈಸೇಷನ್ ಮಾಡ್ಕೊಂಡಿರ್ತೇವೆ. ಸೊ ಆದ್ರಿಂದ ಏನಾಗುತ್ತೆ, ಗ್ರೋತ್ ರೇಟ್ ಮತ್ತು ಡಿವಿಷನ್ ರೇಟು ವೆರಿ ಸ್ಲೋ ಇರುತ್ತೆ. ಬಟ್ ಸಮ್ಟೈಮ್ಸ್ ಇಟ್ ಈಸ್ ನಾಟ್ ಪಾಸಿಬಲ್ ಆಲ್ಸೋ. ಸೊ ಎಕ್ಸಾಂಪಲ್ಸ್ ಯಾವುದು, ಪೆಟೂನಿಯಾ ಸ್ಪೀಸೀಸ್. ಸೊ ಪೆಟೂನಿಯಾ ಸ್ಪೀಸೀಸನ್ನು ಲಾರ್ಜ್ ಅಮೌಂಟಲ್ಲಿ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ಗೆ ಆಸ್ ಎ ಎಕ್ಸ್ಪ್ಲಾಂಟ್ ಆಗಿ ಜೆನೆಟಿಕ್ ಮಾಡೆಲ್ ಪ್ಲಾಂಟ್ ಆಗಿ ಯುಟಿಲೈಸೇಷನ್ ಮಾಡ್ಕೊಂಡಿದ್ದಾರೆ. ಅಟ್ ದಿ ಸೇಮ್ ವೇ ಪೊಟ್ಯಾಟೊ ಆ್ಯಂಡ್ ಟೊಮ್ಯಾಟೊ ಪ್ರೊಡಕ್ಷನ್ ಆಫ್ ಪೊಮ್ಯಾಟೊ. ಸೊ ಪೊಮ್ಯಾಟೋನ ಫ್ಯೂಷನ್ ಆಫ್ ಪೊಟ್ಯಾಟೊ ಆ್ಯಂಡ್ ಟೊಮ್ಯಾಟೊ ಫ್ಯೂಷನ್ ಮಾಡಿ ಪ್ರಾಡಕ್ಟ್ ಆಗೋದಕ್ಕೆ ಏನಿರ್ತಾರೆ ಪೊಮ್ಯಾಟೊ ಕರೀತಾರೆ. ಬಟ್ ಇಕನಾಮಿಕಲಿ ವ್ಯಾಲ್ಯೂ ಏನು ವೆರಿ ಮಿನಿಮಮ್ ಅಮೌಂಟಲ್ಲಿ ಇಕನಾಮಿಕ್ ವ್ಯಾಲ್ಯೂ ಇದೆ, ಪ್ರೆಸೆಂಟ್ ಇದೆ. ಬಟ್ ನವ ಡೇಸ್ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಇಂದ ಪ್ರಾಡಕ್ಟ್ ಆದ ಪ್ಲಾಂಟ್ಗೆ ಎಕನಾಮಿಕಲಿ ಟ್ರೆಮೆಂಡಸ್ ಅಪ್ಲಿಕೇಶನ್ ಇದೆ ಅಥವಾ ಟ್ರೆಮೆಂಡಸ್ ಇಂಪಾರ್ಟೆನ್ಸ್ ಪ್ರೆಸೆಂಟ್ ಇದೆ. ಬಿಕಾಸ್ ಫಿಸಿಯಾಲಜಿಕಲ್ ಅನ್ರಿಲೇಟೆಡ್ ಪ್ಲಾಂಟ್ಸ್ ಅನ್ನು ನೀವು ಫ್ಯೂಸ್ ಮಾಡಿರ್ತೀರಾ. ನೆಕ್ಸ್ಟ್ ಅದರ್ ಮೆಥಡ್ಸ್ ಆಫ್ ಪ್ಲಾಂಟ್ ಬ್ರೀಡಿಂಗ್. ಅದರ್ ಮೆಥಡ್ ಅಲ್ಲಿ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸ್ಗೆ ಯಾವ್ದು ಬರುತ್ತೆ ಅಂದ್ರೆ ಮಾಸ್ ಸೆಲೆಕ್ಷನ್, ಪ್ಯೂರ್ ಲೈನ್ ಸೆಲೆಕ್ಷನ್, ಪೆಡಿಗ್ರಿ ಸೆಲೆಕ್ಷನ್, ಬಲ್ಕ್ ಮೆಥಡ್, ಬ್ಯಾಕ್ರಾಸ್ ಮೆಥಡ್ ಬರುತ್ತೆ. ನೆಕ್ಸ್ಟ್ ಕ್ರಾಸ್ ಪಾಲಿನೇಟೆಡ್ ಪ್ಲಾಂಟ್ಸ್ಗೆ ಯಾವ್ದು ಬರುತ್ತೆ, ಮಾಸ್ ಸೆಲೆಕ್ಷನ್, ಪ್ರೋಜೆನಿ ಸೆಲೆಕ್ಷನ್ ಅಂಡ್ ರೀಕರೆಂಟ್ ಸೆಲೆಕ್ಷನ್ ಮೆಥಡ್ಸು ಬರುತ್ತೆ. ಸೊ ಇಲ್ಲಿಗೆ ನಿಮಗೆ ಯೂನಿಟ್ 5 ಕಂಪ್ಲೀಟ್.